नमः सिद्धेभ्यः ॐ नमः सिद्धेभ्यः नमो अरिहन्ताणम् नमो सिद्धाणम् नमो आयर्याणम् नमो उज्जायाणम् नमो लोये सवसाहुणम् एसो पंच नमो यारो सौव पावपणासनो मंगलानं च सव्वेशिम् पढ़मं हवै मंगलम् पढ़मं हवै मंगलम्। पंच परमेष्टि भगवान की अहिंसा परमो धर्म की आज के बहुत प्रवचन भक्ति भावना की आचार्य गुरुवर श्री विद्यासागर मुनि महाराज की अनुग्रहार्थं स्वशाति सर्गो दानम। ಈ ಸೂತ್ರ ಯಾವ ಗ್ರಂಥದಲ್ಲಿದೆ? ಯಾವ ಅಧ್ಯಾಯದಲ್ಲಿ? ಗೊತ್ತಿಲ್ಲ, ಸರಿಯಾಗಿ ಗೊತ್ತಿಲ್ಲ. ಯಾವ ಅಧ್ಯಾಯದಲ್ಲಿದೆ? 7ನೇ ಅಧ್ಯಾಯದಲ್ಲಿ. ಅನುಗ್ರಹಾರ್ಥಂ ಸ್ವಶಾತಿ ಸರ್ಗೋ ದಾನಂ. ವ್ರತಗಳ ಬಗ್ಗೆ ವರ್ಣನೆಯನ್ನ ಮಾಡುವಾಗ ವ್ರತಗಳ ಬಗ್ಗೆ ವರ್ಣನೆಯನ್ನ ಮಾಡುವಾಗ ಈ ಒಂದು ವಾಕ್ಯ ತತ್ವಾರ್ಥ ಸೂತ್ರದಲ್ಲಿ ಉಮಾಸ್ವಾಮಿ ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ. ಇವತ್ತಿನ ಈ ಪ್ರವಚನವನ್ನ ಬಹಳ ಲಕ್ಷ್ಯ ಕೊಟ್ಟು ಕೇಳೋದಿದೆ. ಅನುಗ್ರಹಾರ್ಥಂ ಸ್ವಶಾತಿ ಸರ್ಗೋದಾನಂ. ಯಾರು ಹೇಳಿದ್ರು? ಉಮಾಸ್ವಾಮಿ ಆಚಾರ್ಯರು. ಯಾವಾಗ ಆಚಾರ್ಯರು ತಮ್ಮ ಚಿಂತನ ಮಂಥನದಿಂದ ಯಾವುದೇ ಗ್ರಂಥವನ್ನು ಬರೀತಾರೆ, ಆ ಗ್ರಂಥಕ್ಕೆ ನಾವು ಉಪದೇಶ ಅಂತ ಹೇಳ್ತೀವಿ. ಮುನಿಗಳು ಮಾತನಾಡಿದ್ರು ಅಂತಂದ್ರೆ ಅದು ಉಪದೇಶ. ಉಪಾಧ್ಯಾಯ ಪರಮೇಷ್ಠಿಗಳು ಏನಾದರೂ ಹೇಳಿದ್ರು, ಬೋಧನೆ ಮಾಡಿದ್ರು ಅಂತಂದ್ರೆ ಅದು ಉಪದೇಶ. ಆಚಾರ್ಯ ಪರಮೇಷ್ಠಿಗಳೇನಾದ್ರೂ ಹೇಳಿದ್ರು ಅಂತಂದ್ರೆ ಅದು ಕೂಡ ಉಪದೇಶ. ಆದರೆ ಅರಿಹಂತ ಭಗವಂತರು ಏನಾದ್ರೂ ಹೇಳಿದ್ರು ನೋಡಿದ್ರು ಅಂತಂದ್ರೆ ಮುಖಾರವಿಂದದಿಂದ ಅದಕ್ಕೆ ಏನಂತ ಹೇಳಬೇಕು? ಅದು ಪ್ರವಚನ. ಅರಿಹಂತ ಮಾತನಾಡಿದರು ಅಂತಂದ್ರೆ ಪ್ರವಚನ, ಮುನಿಗಳು ಮಾತನಾಡಿದರು ಅಂತಂದ್ರೆ ಉಪದೇಶ. ಶ್ರಾವಕರೇನಾದ್ರೂ ಧರ್ಮದ ವಿಷಯದಲ್ಲಿ ಮಾತನಾಡಿದರೆ, ಸಂಸಾರ ಅಲ್ಲ, ಧರ್ಮದ ವಿಷಯದಲ್ಲಿ ಮಾತನಾಡಿದ್ರು ಅಂತಂದ್ರೆ ಅದು ವ್ಯಾಖ್ಯಾನ ಅಥವಾ ಭಾಷಣ. ಮತ್ತು ಧಾರ್ಮಿಕ ತತ್ವ ಚರ್ಚೆಯನ್ನು ಯಾರಾದರೂ ಮಾಡಿದ್ರು ಅಂತಂದ್ರೆ ಅದು ಸಂಭಾಷಣ. ಸಂಭಾಷಣ, ಭಾಷಣ, ವ್ಯಾಖ್ಯಾನ, ಉಪದೇಶ,
ಪ್ರವಚನ. ನೋಡ್ರಿ ಎಷ್ಟಿದಾವೆಲ್ಲ. ಪ್ರವಚನ ಅಂತ ಯಾರಿಗೆ ಹೇಳಬೇಕು, ಯಾವುದಕ್ಕೆ ಹೇಳಬೇಕು? ಅರಿಹಂತ ಪರಮಿಷ್ಠಿಗಳ ದಿವ್ಯ ಧ್ವನಿಗೆ ಪ್ರವಚನ ಅಂತ ಹೇಳಬೇಕು. ಆ ದಿವ್ಯ ಧ್ವನಿಯನ್ನು ಸಂಗ್ರಹಿಸಿ ತಮ್ಮಲ್ಲಿ ಇಟ್ಟುಕೊಂಡು ದ್ವಾದಶಾಂಗದ ರಚನೆಯನ್ನ ಮಾಡಿ ಜನಗಳಿಗೆ ಹಂಚುವಂತಹ ಕಾರ್ಯವನ್ನ ಮಾಡಿದವರು ಯಾರು? ಆಚಾರ್ಯ ಪರಮಿಷ್ಠಿಗಳು, ಗಣಧರ ಪರಮಿಷ್ಠಿಗಳು, ನಂತರ ಪರಂಪರಾ ಆಚಾರ್ಯರು. ದ್ವಾದಶಾಂಗ ಶ್ರುತಶಾಸ್ತ್ರ ಇದನ್ನು ರಚಿಸಿದವರು ಆಚಾರ್ಯರು. ದ್ವಾದಶಾಂಗದ ಎಲ್ಲಾ ಸೂತ್ರಗಳನ್ನ ಪ್ರವಚನ ಅನ್ನಬೇಕು ಅಂತಂದ್ರೆ ಅದು ಅರ್ಹಂತರ ವಾಕ್ಯವಾಗಿರಬೇಕು, ವಚನವಾಗಿರಬೇಕು. ಆಮೇಲೆ ಆಚಾರ್ಯರು ತಮ್ಮ ಕೈಯಿಂದ ಬರೆದ್ರು ಅಥವಾ ಆ ಶ್ರುತವನ್ನ ತಮ್ಮ ಮುಖಾರವಿದಿಂದ ಮತ್ತೊಬ್ಬರಿಗೆ ಪ್ರವಚನ ಮಾಡಿದ್ರು ಅಂತಂದ್ರೆ ಅದು ಪ್ರವಚನ ಅಲ್ಲ, ಉಪದೇಶ. ಸ್ವಸ್ಯಾತಿ ಅನುಗ್ರಹಾರ್ಥಂ ಸ್ವಸ್ಯಾತಿ ಸರ್ಗೋದಾನಂ. ಯಾರು ಹೇಳ್ತಾ ಇದ್ದಾರೆ ಇದನ್ನ? ಉಮಾಸ್ವಾಮಿ ಆಚಾರ್ಯ ಹೇಳ್ತಾ ಇದ್ದಾರೆ. ನಾವು ಕೂಡ ಇವತ್ತಿಲ್ಲಿ ಹೇಳ್ತಾ ಇದ್ದೇವೆ ಅದನ್ನ. ಇದು ಪ್ರವಚನ ಅಥವಾ ಉಪದೇಶ? ನಮ್ಮ ಮುಖದಿಂದ ಬಂತು ಅಂತಂದ್ರೆ ಅದು ಉಪದೇಶದ ವಾಕ್ಯ ಆಯಿತು. ಆದರೆ ಇದು ಒಂದು ಸೂತ್ರ ಏನಿದೆ, ಇದನ್ನ ಆಚಾರ್ಯರು ರಚನೆ ಮಾಡಿದರು. ಭಗವಂತರು ದಾನದ ವಿಷಯದಲ್ಲಿ ಯಾವುದನ್ನ ಹೇಳಿದ್ರೋ ಆ ದಾನದ ಸಾರಭೂತ ವಿಷಯವನ್ನ ಚಿಂತನ ಮನನ ಮಾಡಿ ಒಂದು ಸೂತ್ರ ರೂಪದಲ್ಲಿ ಅದನ್ನು ಲಿಪಿಬದ್ಧ ಮಾಡಿದರು. ಯಾವುದನ್ನ ಸಂಕ್ಷಿಪ್ತ ಮಾಡಿದ್ರು, ಯಾವುದಕ್ಕೆ ಸೂತ್ರ ರೂಪವನ್ನು ಕೊಟ್ಟರು? ಪ್ರವಚನಕ್ಕೆ. ಪ್ರವಚನ ಯಾರದ್ದು? ಅರಿಹಂತ ಪರಮಿಷ್ಠಿಗಳು. ಅರಿಹಂತ ಪರಮಿಷ್ಠಿಗಳು ದಾನದ ವಿಷಯದಲ್ಲಿ 1 ಗಂಟೆ ಕಾಲ ಉಪದೇಶ ಮಾಡಿರಬಹುದು, ದಿವ್ಯ ಧ್ವನಿಯನ್ನು ಹೊರಡಿಸಿರಬಹುದು. ಆ 1 ಗಂಟೆ ಕಾಲದ ಸಾರಭೂತ ವಿಷಯವನ್ನ ಸೂತ್ರ ರೂಪದಲ್ಲಿ ಬರೆದಿಡತಕ್ಕಂತಹ ಹೊಣೆಗಾರಿಕೆ, ಕರ್ತವ್ಯ ಯಾರದು? ಗಣಧರ ಪರಮಿಷ್ಠಿಗಳದ್ದು. ಗಣಧರ ಪರಮಿಷ್ಠಿಗಳು ಅರಿಹಂತರ ವಾಣಿಯನ್ನ ಸೂತ್ರ ರೂಪದಲ್ಲಿ ಬರೆದಿಟ್ರು. ಅವೆಲ್ಲ ಉಪದೇಶದ ವಾಕ್ಯಗಳು, ಸೂತ್ರಗಳು. ಕುಂದ ಆಚಾರ್ಯರು ಪ್ರವಚನ ಸಾರ ಅನ್ನತಕ್ಕಂತಹ ಗ್ರಂಥವನ್ನು ಬರೆದರು. ಅವರು ಬರೆದಿದ್ದಾರೆ ಅಂದ ಮೇಲೆ ಅದರ ಹೆಸರು ಉಪದೇಶ ಸಾರ ಅಂತ ಅನ್ಬಹುದಾಗಿತ್ತು. ಪ್ರವಚನ ಸಾರ ಅಂತ ಯಾಕೆ ಹೇಳಿದ್ರು? ಪ್ರವಚನ ಅಂದ್ರೆ ಯಾರ್ದು? ಅರಿಹಂತರದು. ಆ ಪ್ರವಚನ ಅರಿಹಂತರ ಉಪದೇಶ 1 ಗಂಟೆ ಕಾಲ ಏನಾಗಿತ್ತಲ್ಲ, ಅದರ ಸಾರ, ಪ್ರವಚನದ ಸಾರವನ್ನ ಇಲ್ಲಿ ಬರೆದಿಟ್ಟಿದ್ದಾರೆ. ಇಲ್ಲಿರ್ತಕ್ಕಂತಹ ಗಾಥೆಗಳೆಲ್ಲ ಉಪದೇಶದ ಗಾಥೆಗಳು. ಮುನಿಗಳು ಭಗವಂತರ ವಾಣಿಯನ್ನ ಕೇಳಿ ಯಾವುದೇ ಒಂದು ವಾಕ್ಯವನ್ನು ಬರೆದ್ರು ಅಂತಂದ್ರೆ ಅದು ಸೂತ್ರ ಆಗಿಬಿಡುತ್ತೆ. ಆ ಸೂತ್ರ ಉಪದೇಶದ ಸೂತ್ರ. ಆದರೆ ಪ್ರವಚನ ದೃಷ್ಟಿಯಿಂದ ಆ ಸೂತ್ರ ಏನು ಅಂತಂದ್ರೆ ಆ ಪ್ರವಚನದ ಸಾರ. ಸಾರ ಅದು. ಪ್ರವಚನ ಅಂದರೆ ಹಾಲು ಮತ್ತು ಉಪದೇಶ ಅಂತಂದ್ರೆ ತುಪ್ಪ. ಹಾಲಿಲ್ಲದೆ ತುಪ್ಪ ಬರ್ತದೇನು? ಇಲ್ಲ. ಅರಿಹಂತ ಪರಮಿಷ್ಠಿಗಳಿಂದ ನಮಗೆ ಏನ್ ಸಿಕ್ತು ಅಂತಂದ್ರೆ ಮೂಲ ವಸ್ತು ಸಿಕ್ಕಿತು. ಏನ್ ಸಿಕ್ಕಿತು?
ತುಪ್ಪ ಸಿಗಲಿಲ್ಲ, ಹಾಲು ಸಿಕ್ಕಿತು. ಹಾಲು ಸಿಕ್ಕ ನಂತರ ಅದನ್ನು ತಂದು ಆಚಾರ್ಯ ಪರಮೇಷ್ಠಿಗಳು ಮಂಥನ ಮಾಡಿದ್ರು, ಚಿಂತನೆ ಮಾಡಿದ್ರು. ಅದು ಬಹಳಿತ್ತು. ಅದರಲ್ಲಿಂದ ಸಾರವನ್ನು ಹೊರತೆಗೆದ್ರು. ಅದೇನಾಯ್ತು? ತುಪ್ಪ ಆಯ್ತು. ಆಮೇಲೆ ಆ ತುಪ್ಪನ್ನು ತೆಗೆದುಕೊಂಡು ಮತ್ತೆ ಯಾರಾದರೂ ಉಪದೇಶವನ್ನು ಮಾಡಿದ್ರು ಅಂತಂದ್ರೆ ಆ ತುಪ್ಪದಲ್ಲಿಂದ ಮತ್ತೆ ತುಪ್ಪ ತೆಗಿತಾರೆ ಇವರು. ಯಾರು? ಅನುಗ್ರಹಾರ್ಥಂ ಸ್ವಸ್ಯಾತಿ ಸರ್ಗೋದಾನಂ, ಈ ತರದಲ್ಲಿ ಬರೆದವರು ಉಮಾಸ್ವಾಮಿ ಆಚಾರ್ಯರು. ಆಮೇಲೆ ಈ ಸಾರವನ್ನ ಗುರು ಪರಂಪರೆಯಿಂದ ಪಡೆದಿದ್ರು. ಗಂಧರ ಪರಮೇಷ್ಠಿಗಳಿಂದ ಈ ದಾನದ ಉಪದೇಶ ನಡೆದುಕೊಂಡು ಉಮಾಸ್ವಾಮಿ ಆಚಾರ್ಯರ ತನಕ ಬಂದಿತ್ತು. ಅವರು ತುಪ್ಪ ತೆಗೆದಿದ್ರು. ಆ ತುಪ್ಪದಲ್ಲಿಂದ ಒಳ್ಳೆ ತುಪ್ಪನ್ನ ಇವರು ಮತ್ತೆ ತೆಗೆದರು. ಸೂತ್ರದೊಳಗೆ ಮತ್ತೆ ಸೂತ್ರಗಳನ್ನು ಸಂಕ್ಷಿಪ್ತ ಮಾಡಿಕೊಳ್ಳುವುದಕ್ಕಾಗಿ ಮತ್ತೆ ಸೂತ್ರವನ್ನು ರಚಿಸಬಹುದು. 16 ಸೂತ್ರಗಳನ್ನು ಜೋಡಿಸಿ ಸಂಕ್ಷಿಪ್ತವಾದ ಒಂದು ಸೂತ್ರವನ್ನು ಮಾಡಬಹುದು. ದಾನದ ವಿಷಯದಲ್ಲಿ ಎಷ್ಟೋ ಸೂತ್ರಗಳಿರಬಹುದು. ಆ ಎಲ್ಲಾ ಸೂತ್ರಗಳನ್ನು ಕೂಡಿಸಿ ಜೋಡಿಸಿ ಚಿಂತನ ಮಂಥನ ಮಾಡಿ ಒಂದೇ ಸೂತ್ರದಲ್ಲಿ ಅದನ್ನು ಹೆಣೆದು ಒಂದು ಸೂತ್ರ ಮಾಡಿ ಇಡಬಹುದು. ಉಮಾಸ್ವಾಮಿ ಆಚಾರ್ಯರು ಒಂದು ದಾನದ ವಿಷಯದಲ್ಲಿ ಒಂದು ಸೂತ್ರವನ್ನು ಕೊಟ್ಟರು. ಸ್ವಸ್ಯ ಅನುಗ್ರಹಾರ್ಥಂ ಸ್ವಸ್ಯಾತಿ ಸರ್ಗೋದಾನಂ ಅಂದ್ರೆ ಏನರ್ಥ? ಅನುಗ್ರಹಾರ್ಥಂ, ಅನುಗ್ರಹ ಅಂದರೆ ಉಪಕಾರ. ನಿಜಕ್ಕೂ ತನಗೂ ಮತ್ತು ಪರರಿಗೂ ಉಪಕಾರ ಮಾಡುವ ಉದ್ದೇಶದಿಂದ ಯಾವ ವಸ್ತುವನ್ನು ಕೊಡಲಾಗುತ್ತದೆಯೋ ಅದು ದಾನ. ಇದು ದಾನ ಅನ್ನತಕ್ಕಂಥದ್ದನ್ನು ನಾವೇನು ಉಪದೇಶ ಮಾಡ್ತಾ ಇದ್ದೇವೆ, ಇದು ಉಪದೇಶ ಆಯಿತು ಅಥವಾ ಸೂತ್ರ ಆಯಿತು? ಉಪದೇಶ ಆಯಿತು. ಎಷ್ಟು ಗಂಟೆ ಕಾಲ ಉಪದೇಶ ಆಗೋದಿದ್ರ ಮೇಲೆ? 1.25 ಗಂಟೆ ಕಾಲ. 1 ಗಂಟೆ ಸಾಕು. ಇವತ್ತು 15 ನಿಮಿಷ ನೀವು ಹೆಚ್ಚು ತಗೊಂಡಿದ್ದೀರಿ. 1 ಗಂಟೆ ಕಾಲದ ಉಪದೇಶ ಒಂದು ಸೂತ್ರದ ಮೇಲೆ ಆಯಿತು ಅಂತಂದ್ರೆ ಇದು ವ್ಯಾಖ್ಯಾನ ಆಯ್ತೋ, ಉಪದೇಶ ಆಯ್ತೋ, ಪ್ರವಚನ ಆಯ್ತೋ, ಭಾಷಣ ಆಯ್ತೋ, ಸಂಭಾಷಣೆ ಆಯ್ತೋ, ಏನಾಯ್ತದ? ಇದು ಉಪದೇಶ ಆಯಿತು. ಆಚಾರ್ಯ ಪರಮೇಷ್ಠಿಗಳ ಒಂದು ಸೂತ್ರವನ್ನು ತೆಗೆದುಕೊಂಡು ಅದು ಪ್ರವಚನದ ಸಾರ ಅಂತ ಅರ್ಥ ಮಾಡಿಕೊಂಡು ಪ್ರವಚನದ ಸಾರದ ರೂಪದಲ್ಲಿರತಕ್ಕಂಥ ಅದೇ ಒಂದು ಉಪದೇಶದ ಸೂತ್ರವನ್ನು ಇಡೀ 1 ಗಂಟೆ ಕಾಲ ವ್ಯಾಖ್ಯಾನವನ್ನು ಮಾಡ್ತೇವೆ ಅಂತಂದ್ರೆ ಇದು ಉಪದೇಶ. ಉಪದೇಶ ಇದು ಸೂತ್ರ ಅಲ್ಲ, ಪ್ರವಚನದ ವಿಸ್ತಾರ. ಪ್ರವಚನದ ಸಾರ ಇದು ಸೂತ್ರ. ಆ ಸೂತ್ರದ ಪುನಃ ವಿಸ್ತಾರ ಇದು ಉಪದೇಶ. ತಿಳ್ಕೊತಿರಲ್ಲ? ಪ್ರವಚನದ ಸಾರ ಅಂದರೆ ಸೂತ್ರ, ಸೂತ್ರದ ವಿಸ್ತಾರ ಅಂದರೆ ಉಪದೇಶ. ಉಪದೇಶವನ್ನ ನೀವು ಕೇಳಿ ಮತ್ತೆಲ್ಲಾದರೂ ಹೋಗಿ ಇದನ್ನೇ ಈ ಉಪದೇಶದ ವಿಸ್ತಾರವನ್ನೇ ಮತ್ತೆ ಮಾಡ್ತೀರಾ ಅಂತಂದ್ರೆ ಅದು ವ್ಯಾಖ್ಯಾನ. ಯಾರಾದರೂ ಕೇಳಿದ್ರೆ ಇವತ್ತು ಎಲ್ಲಿ ಕಾಣಲಿಲ್ಲ, ಸಂಡೇ ಇತ್ತು, ಎಲ್ಲಿ ಹೋಗಿದ್ರಿ ಮಾಸ್ತರ? ವ್ಯಾಖ್ಯಾನಕ್ಕೆ ಹೋಗಿದ್ರು. ಏನೋ ಪ್ರವಚನ ಮಾಡಕ್ ಹೋಗಿದ್ರು, ಉಪದೇಶ ಮಾಡಕ್ ಹೋಗಿದ್ರು, ಪ್ರವಚನ ಮಾಡಕ್ ಹೋಗಿದ್ರು, ವ್ಯಾಖ್ಯಾನ ಮಾಡಕ್ ಹೋಗಿದ್ರಿ? ಶ್ರಾವಕರು ವ್ಯಾಖ್ಯಾನ ಮಾಡ್ತಾರೆ, ಮುನಿಗಳು ಉಪದೇಶ ಮಾಡ್ತಾರೆ,
ಗಣಧರ ಪರಮೇಷ್ಠಿಗಳು ಪ್ರವಚನವನ್ನು ಕೇಳಿ ಸೂತ್ರಗಳನ್ನು ತಯಾರಿಸ್ತಾರೆ, ದ್ವಾದಶಾಂಗದ ರೂಪವನ್ನು ಕೊಡ್ತಾರೆ, ಸಾರ ತೆಗಿತಾರೆ. ಅವರ ಹತ್ತಿರ ಹಾಲು ಬಂದಿರುತ್ತದೆ, ಹಾಲಿನಿಂದ ತುಪ್ಪ ತೆಗಿತಾರೆ. ಅವರಿಗೂ ಮಂಥನ ಮಾಡಬೇಕು. ತೀರ್ಥಂಕರರು ಉಪದೇಶವನ್ನು ಕೊಟ್ಟ ನಂತರ ಅಲ್ಲಿಂದ ಉಪದೇಶ ಎಷ್ಟು ಪ್ರಮಾಣದಲ್ಲಿ ಬರ್ತದೆ ಅಂತಂದ್ರೆ ಅನಂತ ಅನಂತ ಪ್ರಮಾಣದಲ್ಲಿ ಉಪದೇಶ ಹೊರಟು ಬರ್ತದೆ. ಅಲ್ಲಿಂದ ಪ್ರವಚನ ಅನಂತ ರೂಪದಲ್ಲಿ ಹೊರಟು ಬರ್ತದೆ. ಅನಂತ ಜ್ಞಾನವನ್ನು ಹರಿಸಿಬಿಡ್ತಾರೆ. ಆ ಅನಂತ ಜ್ಞಾನದಲ್ಲಿಂದ ಇವರು ಎಷ್ಟು ಹಿಡಿತಾರೆ, ಅದರ ಸಾರವನ್ನು ಹಿಡ್ಕೊಂಡು ಬಿಡ್ತಾರೆ. 3 ಗಂಟೆ ಕಾಲ ಭಗವಂತರ ಪ್ರವಚನ ಆಯಿತು ಅಂತಂದ್ರೆ ಆ ಪ್ರವಚನದ ಸಾರವನ್ನು ತಕ್ಕೊಂಡು ಬಿಡ್ತಾರೆ. ಸಾರ ತಕ್ಕೊಳ್ತಕ್ಕಂತಹ ಶಕ್ತಿ, ಬುದ್ಧಿಶಕ್ತಿ ಕೇವಲ ಗಣಧರ ಪರಮೇಷ್ಠಿಗಳಿಗಿರ್ತದೆ. ಅದಕ್ಕೆ ಗಣಧರ ಪರಮೇಷ್ಠಿಗಳು ಇಲ್ಲದೆ ಹೊರತು ಭಗವಂತರ ಪ್ರವಚನ ಆಗುವುದೇ ಇಲ್ಲ. ಗಣಧರರು ಮೊದಲು ಇರಬೇಕು, ಅವರ ಉಪಸ್ಥಿತಿಯಿಂದಲೇ ಪ್ರವಚನ ಆಗೋದು. ಗಣಧರ ಇರಲಿಲ್ಲ ಅಂತಂದ್ರೆ ಉಪದೇಶ ಆಗೋಲ್ಲ. ಆಮೇಲೆ ಗಂಧರ್ವರು ಏನ್ ಮಾಡ್ತಾರೆ, ದ್ವಾದಶಾಂಗದ ಸೂತ್ರಗಳನ್ನು ರಚಿಸ್ತಾರೆ. 1 ಗಂಟೆ ಕಾಲ ಪ್ರವಚನ ಕೇಳಿದ್ರು ಅಂತಂದ್ರೆ ಅದರೊಳಗಿಂದ ಸೂತ್ರಗಳನ್ನು ರಚನೆ ಮಾಡಿ ಪ್ರಥಮಾನುಯೋಗ, ಕರ್ಣಾನುಯೋಗ, ಶರಣಾನುಯೋಗ ಮತ್ತು ದ್ರವ್ಯಾನುಯೋಗ 4 ಅನುಯೋಗಗಳಲ್ಲಿ ಸೂತ್ರದ ರಚನೆಯನ್ನ ಮಾಡಿ ಇಡ್ತಾರೆ. ಎಲ್ಲಿಡ್ತಾರೆ? ಹೊರಗಡೆ ಇಡಲ್ಲ, ಆತ್ಮನಲ್ಲಿ. ಧಾರಣಾಮತಿ ಜ್ಞಾನದಲ್ಲಿ, ಸ್ಮೃತಿಯಲ್ಲಿ ಮೆಮರಿ ಪವರ್ ಕಾರ್ಡ್ ಇರ್ತದೆ ಅಲ್ಲ, ಒಳಗೆ ಧಾರಣಾಮತಿ ಜ್ಞಾನದ್ದು ಮೆಮರಿ ಕಾರ್ಡ್ ಹಾಕಿರ್ತಾರೆ ಅವರು ಮೊದಲೇ. ಆ ಮೆಮರಿ ಕಾರ್ಡ್ದಲ್ಲಿ ಎಷ್ಟು ಶಕ್ತಿ ಇರ್ತದೆ ಅಂತಂದ್ರೆ ದ್ವಾದಶಾಂಗದ ಎಲ್ಲಾ ಸೂತ್ರಗಳನ್ನ ಎಷ್ಟು ಕೋಟಿ ಶತಂ ದ್ವಾದಶ ಚೈವ ಕೋಟ್ಯು ಲಕ್ಷಾಣಿ ಶೀತಿ ಸ್ತ್ರೀಕಾಣಿ ಚೈವ ಪಂಚಾಶದಷ್ಟೌಚ ಸಹಸ್ರ ಸಂಖ್ಯಾ ಮೇತಶ್ರುತಂ ಪಂಚ ಪದಂ ನಮಾಮಿ. ಕೋಟಿಗಟ್ಟಲೆ ಸಂಖ್ಯೆಯಲ್ಲಿರತಕ್ಕಂತಹ ಸೂತ್ರಗಳನ್ನ ಅವರು ಹೆಣೆದು 4 ಅನುಯೋಗಗಳ ರೂಪದಲ್ಲಿ ಲಿಪಿಬದ್ಧ ಮಾಡಿಕೊಂಡು ತಮ್ಮ ಧಾರಣಾಮತಿ ಜ್ಞಾನದ ಮೆಮರಿ ಕಾರ್ಡ್ನಲ್ಲಿ ಹಾಕಿಟ್ಟುಬಿಡ್ತಾರೆ. ಆಮೇಲೆ ಈ ಸೂತ್ರಗಳನ್ನು ತಮ್ಮ ಶಿಷ್ಯ ಪರಂಪರೆಗೆ ಬೋಧನೆ ಮಾಡ್ತಾರೆ, ಶಿಷ್ಯ ಪರಂಪರೆಗೆ ಹೇಳಿಕೊಡ್ತಾರೆ. ಹೇಳಿಕೊಟ್ಟ ನಂತರ ಆ ದ್ವಾದಶಾಂಗ ಶ್ರುತ ಯಥಾವತ್ತಾಗಿ ಎಲ್ಲಾ ಸೂತ್ರಗಳು ಮೆಮರಿ ಕಾರ್ಡ್ನಲ್ಲಿ, ಇವರು ಮತ್ತೊಂದು ಖಾಲಿ ಮೆಮರಿ ಕಾರ್ಡ್ನಲ್ಲಿ ಈತರೊಳಗಿರ್ತಕ್ಕಂಥ ಎಲ್ಲಾ ವಿಷಯಗಳನ್ನ ಅವ್ರಿಗೆ ಕೊಟ್ಬಿಡ್ತಾರೆ. ಅವ್ರು ಹಾಕೊಂಡು ಬಿಡ್ತಾರೆ. ಇವರು ಮತ್ತೊಬ್ಬರಿಗೆ ಕೊಡ್ತಾರೆ, ತಮ್ಮ ಶಿಷ್ಯರಿಗೆ, ಅವರು ಹಾಕಿಕೊಂಡು ಬಿಡ್ತಾರೆ. ಅವರು ಮತ್ತೊಬ್ಬರಿಗೆ ಕೊಡ್ತಾರೆ. ಈ ತರ ನಡೀತದೆ ಶ್ರುತ ಪರಂಪರೆ. ವರ್ಷಕ್ಕೊಮ್ಮೆ ಬರುವಂತಹ ಶ್ರುತ ಪಂಚಮಿ ಪರ್ವ ಇದೇನು? ಆ ದಿವಸ ಗಣಧರ ಪರಮೇಷ್ಠಿಗಳು ಕೊಟ್ಟಿರತಕ್ಕಂಥ ತಮ್ಮ ಮೆಮರಿ ಕಾರ್ಡದ ವಿಷಯಗಳನ್ನ ಆಚಾರ್ಯರು ತಮ್ಮ ತಮ್ಮ ಮೆಮರಿ ಕಾರ್ಡ್ನಲ್ಲಿ ಹಾಕೊಂಡೇನು ಬಂದಿದ್ರಲ್ಲ, ಅದು ಸ್ವಲ್ಪ ಉಳಿದಿತ್ತು. 12 ಅಂಗಗಳಲ್ಲಿ ಒಂದು ಸ್ವಲ್ಪ ಉಳಿದಿತ್ತು, ಎಲ್ಲ ಮರೆತು ಹೋಗಿತ್ತು. ಯಾಕೆ ಮರೆತು ಹೋಯಿತು ಅಂತಂದ್ರೆ ಪರಂಪರೆಯಿಂದ ಆಗುವಂತಹ ಆಚಾರ್ಯರಲ್ಲಿ ಅವರ ಮೆಮರಿ ಕಾರ್ಡ್ನಲ್ಲಿ ಅಷ್ಟು ಪವರ್ ಇರಲಿಲ್ಲ. ಅಂದ್ರೆ ಮೆಮರಿ ಕಾರ್ಡ್ಗಳೆಲ್ಲ ವೀಕ್ ಆಗಿಬಿಟ್ಟು, ಮೆಮರಿ ಕಾರ್ಡ್ ವೀಕ್ ಆಯಿತು ಅಂತಂದ್ರೆ ಹೆಚ್ಚು ವಿಷಯಗಳನ್ನ ತುಂಬಲಿಕ್ಕೆ ಆಗುಲ್ಲಲ್ಲ. ಮೆಮರಿ ಕಾರ್ಡ್ ವೀಕ್ ಆದ ನಂತರ ಅದೆಲ್ಲ ಮರೀಲಿಕ್ಕೆ ಶುರು ಆಯಿತು. ಆಗ್ತಾ 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 500 ವರ್ಷಗಳಲ್ಲಿ, ಮಹಾವೀರ ಭಗವಂತರು ಮೋಕ್ಷಕ್ಕೆ ಹೋದಂತಹ 500 ವರ್ಷಗಳಲ್ಲಿ ಎಷ್ಟೋ ಮರೆತು ಹೋಯಿತು ದ್ವಾದಶಾಂಗ. ಅದರಲ್ಲಿಂದ ಸ್ವಲ್ಪ ಉಳ್ಕೊಂಡಿತ್ತು.
ಜೀವ ಸಿದ್ಧಾಂತ ಕರ್ಮ ಸಿದ್ಧಾಂತಕ್ಕೆ ಸಂಬಂಧಪಡುವಂತಹ ವಿಷಯ ದರ್ಶನ್ ಆಚಾರ್ಯರಲ್ಲಿ ಉಳ್ಕೊಂಡಿತ್ತು, ಸ್ವಲ್ಪ ಉಳ್ಕೊಂಡಿತ್ತು. ಅವರ ಮೆಮೊರಿ ಕಾರ್ಡ್ನು ಕೂಡ ಸ್ವಲ್ಪ ಇತ್ತು, ಕೆಪಾಸಿಟಿ ಅದರೊಳಗೂ ಇರಲಿಲ್ಲ. ಅದರಲ್ಲಿ ಇರುವಂತಹ ವಿಷಯಗಳನ್ನ ಇನ್ನು ಯಾರ್ಯಾದ್ರೂ ನಾನು ಕೊಡ್ಲಿಲ್ಲ ಅಂತಂದ್ರೆ ಇದು ಹೊರಟು ಹೋಗ್ತದೆ. ಪಂಚಮ ಕಾಲದಲ್ಲಿ ಜೈನ ಧರ್ಮ ಉಳಿಯುವುದು, ಜೈನ ತತ್ವಗಳ ಜ್ಞಾನ ಉಳಿಯುವುದು ಕಷ್ಟ ಆಗ್ತದೆ, ಇಲ್ಲಿಯೇ ಎಲ್ಲ ನಶಿಸಿ ಹೋಗ್ತದೆ ದ್ರವ್ಯಶ್ರುತ ಅಂತ ಹೇಳಿಬಿಟ್ಟು ಆ ಚಿಂತೆಯಿಂದ ಯೋಗ್ಯ 2 ಮುನಿಗಳನ್ನ ಕರೆಸಿ ಪುಷ್ಪದಂತ ಮತ್ತು ಭೂತಬಲಿ ಅನ್ನತಕ್ಕಂಥ 2 ಮುನಿಗಳನ್ನ ಕರೆಸಿಕೊಂಡು ಉಪದೇಶ ಮಾಡಿದ್ರು. ಎಷ್ಟು ಸೂತ್ರಗಳಿದ್ದವಲ್ಲ ಅವುಗಳನ್ನೆಲ್ಲ ಹೇಳಿದ್ರು, ಬಾಯ್ಪಾಟ್ ಮಾಡಿಸಿದ್ರು, ಅವುಗಳನ್ನ ಉಪದೇಶ ಮಾಡಿದ್ರು, ತಿಳುವಳಿಕೆ ಕೊಟ್ಟರು. ಆಮೇಲೆ ಆಶೀರ್ವಾದ ಮಾಡಿ ಆ ಶಿಷ್ಯರಿಗೆ ಹೇಳಿದ್ರು, ಇವುಗಳನ್ನ ನೀವು ಲಿಪಿಬದ್ಧಾಗಿ ಬರೆದಿಡ್ರಿ ಅಂತ. ಯಾಕೆಂತಂದ್ರೆ ಇನ್ನು ಮುಂದೆ ಬರುವಂತಹ ಕಾಲದಲ್ಲಿ ಅಷ್ಟೊಂದು ಸ್ಮರಣ ಶಕ್ತಿ ಯಾರಿಗೂ ಉಳಿದಿಲ್ಲ, ಮತ್ತು ಇದು ಬರೆದಿಡ್ಲಿಲ್ಲ ಅಂತಂದ್ರೆ ಎಲ್ಲ ಮರೆತು ಹೋಗ್ತದೆ ಅನ್ನುವಂತ ಭಯದಿಂದ ಅವ್ರು ಹೇಳಿಬಿಟ್ರು, ಲಿಪಿಬದ್ಧ ಮಾಡಲಿಕ್ಕೆ ಹೇಳಿಬಿಟ್ರು. ಅದು ಲಿಪಿಬದ್ಧ ಆಯಿತು. ಇವತ್ತಿನ ಕಾಲದಲ್ಲಿ ನಮ್ಮ ಸಮಾಜದಲ್ಲಿರತಕ್ಕಂತಹ ದ್ರವ್ಯಶ್ರುತ ಶಾಸ್ತ್ರ ಷಟ್ಖಂಡಾಗಮ ಅಂತಂದ್ರೆ ಅದು ಸಾಕ್ಷಾತ್ ಭಗವಂತರ ಪ್ರವಚನ. ಆ ಪ್ರವಚನದ ಸಾರ ಗಣಧರ್ ಪರಮಿಷ್ಠಿಗಳ ಹತ್ತಿರ ಬಂತು, ಸೂತ್ರ ರೂಪವನ್ನು ಧಾರಣ ಮಾಡಿಕೊಂಡಿತ್ತು. ಅವೇ ಸೂತ್ರಗಳು ಅವುಗಳನ್ನೇ ಬಾಯ್ಪಾಟ್ ಮಾಡ್ತಾ 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 ದರ್ಶನ್ ಆಚಾರ್ಯ ತನಕ ಬಂದು ಅದು ಇವತ್ತು ನಮಗೆ ಷಟ್ಖಂಡಾಗಮದ ರೂಪದಲ್ಲಿ ಸ್ವಾಧ್ಯಾಯ ಮಾಡಲಿಕ್ಕೆ ಸಿಗ್ತಾ ಇದೆ. ಎಷ್ಟು ಭಾಗ್ಯಶಾಲಿಗಳು. ಅಷ್ಟು ಉಳಿತಿರ್ಲಿಲ್ಲ ಅಂತಂದ್ರೆ ಏನ್ ಗತಿ ನಮ್ದ? ಜೀವ ಸಿದ್ಧಾಂತ ಮತ್ತು ಕರ್ಮ ಸಿದ್ಧಾಂತ 2 ಸಿದ್ಧಾಂತಗಳು ಒಂದು ವೇಳೆ ಇವತ್ತಿನ ಕಾಲದಲ್ಲಿ ಉಳಿತಿರ್ಲಿಲ್ಲ ಅಂತಂದ್ರೆ ಈ ಧರ್ಮದಲ್ಲಿ ಮತ್ತು ಅನ್ಯ ಮತಗಳಲ್ಲಿ ಯಾವ ಅಂತರನೂ ಇರ್ತಿರ್ಲಿಲ್ಲ, ಸಂಸಾರ ಪರಿಭ್ರಮಣ ನಿಲ್ತಿರ್ಲಿಲ್ಲ. ಆಮೇಲೆ ಪಂಚಮ ಕಾಲದಲ್ಲಿ ಧರ್ಮವೇ ಇಲ್ಲ ಅನ್ನುವಂಥ ಪ್ರಸಂಗ ಬರ್ತಿತ್ತು. ಆದರೆ ಮೊದಲೇ ಭವಿಷ್ಯವಾಣಿ, ಅರಿಹಂತರ ಭವಿಷ್ಯವಾಣಿ, ಮಹಾವೀರ್ ತೀರ್ಥಂಕರ ಭವಿಷ್ಯವಾಣಿ ಆಗಿ ಹೋಗಿತ್ತು. ಈ ಬರುವಂತಹ ಮುಂದಿನ ಪಂಚಮ ಕಾಲದಲ್ಲಿಯೂ ಕೂಡ 21,000 ವರ್ಷಗಳವರೆಗೆ ಧರ್ಮ ಮತ್ತು ಧರ್ಮಾತ್ಮ, ಧರ್ಮವೂ ಉಳಿಯುವುದಿದೆ, ಧರ್ಮಾತ್ಮರೂ ಉಳಿಯುವರಿದ್ದಾರೆ. 21,000 ವರ್ಷ ತನಕ ಧರ್ಮ ಉಳಿಯುವುದಿದೆ ಅಂತಕ್ಕಂಥ ಭವಿಷ್ಯವಾಣಿ ಆಗಿತ್ತಲ್ಲ, ಅದು ಸುಳ್ಳಾಗ್ತದೇನು? ಮಹಾವೀರ ವಾಣಿ ಇತ್ತು, ಉಳಿಯಿತು. ದರ್ಶನ್ ಆಚಾರ್ಯ ಉಳಿಸಿದ್ರು, ಉಳಿಸುವಂತಹ ಭಾವ ಬಂತು, ಉಳಿಸುವಂತಹ ಪರಿಣಾಮಗಳು ಅವರ ಆತ್ಮನಲ್ಲಿ ಹುಟ್ಟಿಕೊಂಡವು. ಉಳಿಸಿದ್ರು, ಉಳಿಯಿತು, ಉಳಿಯುವುದಿದೆ. ನಾವು ಉಳಿಸ್ತಾ ಇದ್ದೇವೆ, ನೀವು ಉಳಿಸ್ತಾ ಇದ್ದೀರಿ. ಉಳಿಸ್ತಾ ಇದ್ದೀರೇನು ಉಳಿಸಿಬಿಡ್ತಾ ಇದ್ದೀರಿ? ಉಳಿಸ್ತಾ ಇದ್ದೀರಿ. ಇದು ಉಳಿಸುವಂಥದ್ದಿದೆ, ಉಳಿಸುವಂಥದ್ದಲ್ಲ. ಇದನ್ನ ಸುರಕ್ಷಿತವಾಗಿ ಉಳಿಸಿಕೊಂಡು ಹೋಗಬೇಕು. ಏನಿದೆ ಇದರೊಳಗೆ? ತುಪ್ಪ. ಏನಿದೆ ಇದರೊಳಗೆ? ತುಪ್ಪ. ಹಾಲಿನಿಂದ ತೆಗೆದಿರತಕ್ಕಂಥ ಶುದ್ಧ ಘಮ 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 ವಾಸನೆ ಬರುವಂತಹ ತುಪ್ಪ ಇದೆ. ಮಹಾವೀರ ಭಗವಂತರ ಹಾಲಿನಿಂದ ಸಾರವನ್ನು ತೆಗೆದಿರತಕ್ಕಂತಹ ತುಪ್ಪ ಇದೆ. ಈ ತುಪ್ಪಿನಕ್ಕಿಂತ ಬೆಲೆ ಜಗತ್ತಿನಲ್ಲಿ ಇನ್ಯಾವ ತುಪ್ಪನೂ ಇಲ್ಲ. ಉಳಿದ ತುಪ್ಪಗಳೆಲ್ಲ ಉಪ್ಪ. ಆದರೆ ಜಿನ್ವಾಣಿ ಮಾತೆಯ ಸಾರ ಸರಸ್ವತಿ, ದ್ರವ್ಯಶ್ರುತ ಸರಸ್ವತಿ ಎಷ್ಟು ಉಳಿದಿದೆ ನಮ್ಮ ಬಳಿಯಲ್ಲಿ, ಆ ಸಾರ ಒಂದೇನು ಉಳಿದಿದೆ ಅದೇ ತುಪ್ಪ. ಒಂದು ಸೂತ್ರವನ್ನು ಹೇಳ್ತಾ ಇದ್ದೀವಿ, ಯಾವುದದು? ಅನುಗ್ರಹಾರ್ಥಂ ಸ್ವಸ್ಯಾತಿ ಸರ್ಗೋದಾನಂ.
ಇದು ಯಾರ ಹೇಳಿರುವಂತಹ ಪ್ರವಚನದ ಸಾರ? ಉಮಾಸ್ವಾಮಿ ಆಚಾರ್ಯರದ್ದು. ಅವರಿಗೆ ಎಲ್ಲಿಂದ ಸಿಕ್ಕಿತು? ಗಣಧರ ಪರಮೇಷ್ಠಿಗಳ ಗುರು ಪರಂಪರೆಯಿಂದ ಅವರಿಗೆ ಸಿಕ್ಕಿತು. ಇವರು ಒಂದು ಸೂತ್ರವನ್ನು ಬರೆದರು. ಈ ಸೂತ್ರವನ್ನು ಯಾಕೆ ಬರೆದರು ಅಂತಂದ್ರೆ, ಪಂಚಮ ಕಾಲದಲ್ಲಿಯೂ ಕೂಡ ಧರ್ಮಾತ್ಮ ಭವ್ಯ ಜೀವಿಗಳು ಇರ್ತಾರೆ, ಅವರು ಧರ್ಮವನ್ನು ಆಚರಣೆ ಮಾಡ್ತಾರೆ ಅನ್ನುವುದಕ್ಕಾಗಿ ಇದನ್ನು ಬರೆದರು. ನಾವು ದಾನವನ್ನು ಯಾಕೆ ಮಾಡಬೇಕು ಅಂತಂದ್ರೆ, ಸ್ವ ಮತ್ತು ಪರರ ಉಪಕಾರಕ್ಕಾಗಿ. ದಾನ ಮಾಡುವಾಗ ಸ್ವ ಉಪಕಾರನೂ ಆಗುತ್ತೆ, ಪರೋಪಕಾರನೂ ಆಗಿಬಿಡುತ್ತೆ. ಮೊದಲು ಯಾರ್ದಾಗ್ತದೆ? ಸ್ವದಾಗ್ತದೆ. ಆಮೇಲೆ ದಾನ ಮಾಡುವಂತವರು, ದಾನ ಕೊಡುವಂತವರು ಕೆಳಗಿರ್ತಾರೋ ಮೇಲಿರ್ತಾರೋ? ಮ್ಯಾಲೆಲ್ಲಿರ್ತಾರೋ? ಮುನಿಗಳನ್ನ ಮೇಲ್ ನಿಲ್ಲಿಸ್ತೀರಿ, ನೀವು ಕೆಳಗೆ ನಿಲ್ತಿರಿಲ್ಲ. ಅನೇಕಾಂತ ದೃಷ್ಟಿಯಿಂದ ನೋಡೋದಿದೆ ಇದನ್ನು. ಪಾತ್ರರನ್ನ ನಾವು ಉಚ್ಚ ಸ್ಥಾನದ ಮೇಲೆ ಕೂರಿಸಿ ನಾವು ಕೆಳಗೆ ನಿಂತ್ಕೊಳ್ತೀವಿ. ಯಾರು ತಗೊಳ್ಳುವರಿದ್ದಾರೆ ಅವರು ಮೇಲಕ್ಕಿರಬೇಕು, ಯಾರು ಕೊಡುವರಿದ್ದಾರೆ ಅವರು ಕೆಳಗಿರಬೇಕು. ಆದರೆ ತಗೊಳ್ಳುವವರು ತಗೊಳ್ಳುವಾಗ ಹೀಗೆ ಮಾಡಬೇಕಲ್ಲ, ಹೀಗೆ ಮಾಡಬೇಕು. ಆಮೇಲೆ ಕೊಡುವವರು ಕೊಡುವಾಗ ಕೆಳಗ್ ಕೈ ಮಾಡಿ ಕೊಡಕ್ ಸಾಧ್ಯತೆ ಏನು? ಹೇಗೆ ನಿಸರ್ಗ ನಿಯಮ ಇದೆ ನೋಡಿ. ತಗೊಳ್ಳುವವರು ಶ್ರೇಷ್ಠ ಇದ್ರೂ ಕೂಡ ಇವರು ತಗೊಳ್ಳುವಾಗ ಕೈ ಕೆಳಗೆ ಇರಬೇಕಂತ, ಮ್ಯಾಗ ಮಾಡ್ಕೊಂಡು ತಗೋಕಾಗಲ್ಲ ಅಂತ. ಹೆಂಗ್ ಮಹಾರಾಜ್ ಹಿಂಗ್ ಕೆಳಗಿಂದ ಹೋಗ್ಯದೇನ್ರಿ? ಎಲ್ಲ ಅವಗಡೋದಲ್ಲ. ಆ ಹಾಲ್ ಹೆಂಗ್ ಹೋಗ್ಯಾವ್ರ? ಬಹಳ ಅವಗಡೋದಿದೆಲ್ಲ. ಒಗೆಯುವುದು ಅವಿನಯ. ಆಹಾರ ಕೊಡುವಾಗ ಒಗಿಬೇಕೋ ಅಥವಾ ಮೆಲ್ಲಗೆ ಹಾಕಬೇಕೋ? ಮೆಲ್ಲಗೆ ಹಾಕುವಂಥದ್ದು ವಿನಯ. ಒಗಿಯುವಂತ ಪದ್ಧತಿ ಇಲ್ಲ. ಇಲ್ಲ ನಾವು ಶ್ರಾವಕರು, ನಾವೇನು ಶ್ರೇಷ್ಠ ಅಲ್ಲ, ಮುನಿಗಳೇ ಶ್ರೇಷ್ಠ, ನಾವು ಅವ್ರನ್ನ ಮೊದಲ ಮನಿ ಮೇಲೆ ಕೂರಿಸ್ಕೊಂಡು ಎತ್ತರಕ್ಕೆ ಕೂರಿಸಿದೇವಲ್ಲ, ಅದಕ್ಕಾಗಿ ಕೊಡುವಾಗಲೂ ಕೆಳಗಿಂದ ಕೂಡ ಅವ್ರು ನಾವು ಕೆಳಗಿಂದ ಹಿಂಗೆ ಒಗದ ಕೂಡ ಅವ್ರು. ಒಗದ್ರಿ ಅಂತಂದ್ರೆ ಅದು ದಾನ ಅಲ್ಲ. ವಿನಯದಿಂದ ಇಡುವಂಥದ್ದೇ ದಾನ. ನಿಸರ್ಗ ನಿಯಮ ಇದೆ. ಈ ನಿಸರ್ಗ ಏನಿದೆ ಅಂತಂದ್ರೆ, ಅನೇಕಾಂತಮಯವಾದ ಈ ನಿಸರ್ಗದ ತತ್ವ ಏನ್ ಹೇಳ್ತಾ ಇದೆ ಅಂತಂದ್ರೆ, ಪಾತ್ರರು ಶ್ರೇಷ್ಠ, ದಾತಾಗಳು ಕೂಡ ಶ್ರೇಷ್ಠ. ಗುಣಗಳ ಅಪೇಕ್ಷೆಯಿಂದ ಪಾತ್ರರು ಶ್ರೇಷ್ಠ, ಕೊಡುವಂತಹ ಗುಣದ ಅಪೇಕ್ಷೆಯಿಂದ ದಾತಾನೂ ಶ್ರೇಷ್ಠ. ಇಬ್ಬರೂ ತೀರ್ಥ, ಇಬ್ಬರೂ ಕೂಡ ತೀರ್ಥದ ವಾಹಕರು. ತೀರ್ಥವನ್ನು ವಹನೆ ಮಾಡತಕ್ಕಂಥವರು ಇಬ್ಬರು, ಮುನಿಗಳು ಮತ್ತು ಶ್ರಾವಕರು. ನಾವು ತೆಗೆದುಕೊಳ್ಳುವಾಗ ತೀರ್ಥ, ನೀವು ಹಾಕುವಾಗ ತೀರ್ಥ. ಇದರೊಳಗಿಂದ ಒಂದು ತೀರ್ಥ ಲೋಪ ಆಯಿತು ಅಂತಂದ್ರೆ ಏನ್ ಗತಿ? ಯಾರಾದ್ರೂ ಒಬ್ರು ಹೋದ್ರು, ಇಬ್ರು ಹೋದ್ರು ಅಂತಂದ್ರೆ
ಧರ್ಮ ಉಳಿಲ್ಲ. 3 ಜನ ಹೋದ್ರು ಅಂತಂದ್ರೆ ಒಟ್ಟ ಉಳಿಲ್ಲ. ಹೋಗವರು 4 ಮಂದಿ ಹೋದ್ರು ಅಂತ ಒಟ್ಟ ಧರ್ಮ ಉಳಿಲ್ಲ. ದಾನವನ್ನು ಕೊಡುವವರು ಮತ್ತು ತೆಗೆದುಕೊಳ್ಳುವವರು ಇನ್ನೆಲ್ಲರೂ ಕುಂತಾರೆ, ಯಾರು ಹೋಗಲ್ತು ಬೇಡ. ಇವತ್ತಿನ ಪ್ರವಚನ ಪೂರ್ತಿ ಕೇಳೋದಿದೆ, ಬಹಳ ಅವಶ್ಯಕ ಇದೆ. ಪೂರ್ತಿ ಕೇಳೋದಿದೆ. ಹದಿನೈದು ನಿಮಿಷದೊಳಗೆ ಮುಗಿಸ್ಬೇಕು, ಕೂತ್ಕೊಳ್ಳಿ, ಏನು ಅಡ್ಡಿ ಇಲ್ಲ. 15 ನಿಮಿಷದೊಳಗೆ. ದ್ರವ್ಯಶ್ರುತ ಮತ್ತು ಭಾವಶ್ರುತ 2 ಪ್ರಕಾರದ ಶ್ರುತವನ್ನ ಶಾಸ್ತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ದ್ರವ್ಯಶ್ರುತ ಅದು ಗುರು ಪರಂಪರೆಯಿಂದ ಬಂದಿರತಕ್ಕಂತಹ ದಾನದ ವಸ್ತು. ಅರಿಹಂತ ಪರಮಿಷ್ಠಿಗಳು ಪ್ರವಚನದ ರೂಪದಲ್ಲಿ ದಾನ ಮಾಡಿದರು, ಹಾಲು ಕೊಟ್ಟರು. ಹಾಲು ದಾನದ ವಸ್ತು. ಅವರ ದಿವ್ಯ ಧ್ವನಿ ಹಾಲು, ಅದು ದಾನದ ವಸ್ತು. ಗಣಧರ ಪರಮಿಷ್ಠಿಗಳು ಅದರಲ್ಲಿಂದ ತುಪ್ಪ ಸಾರವನ್ನು ತೆಗೆದು ಅದನ್ನು ವಿಸ್ತಾರವಾಗಿ ಗಂಟೆಗಟ್ಟಲೆ ಪ್ರವಚನವನ್ನು ವ್ಯಾಖ್ಯಾನವನ್ನು ಮಾಡತಕ್ಕಂತಹ ಶಕ್ತಿಯುಳ್ಳ ಸೂತ್ರಗಳನ್ನು ಬರೆದರು. ಅದು ಕೂಡ ದಾನದ ವಸ್ತು, ಅದು ತುಪ್ಪ. ಈ ತುಪ್ಪವನ್ನು ಇಟ್ಟುಕೊಂಡು ಮತ್ತೆ ಇದನ್ನು ವ್ಯಾಖ್ಯಾನ ಮಾಡಿದು ಅಂತಂದ್ರೆ ಅದು ಉಪದೇಶ, ಉಪದೇಶದ ಸಾರ. ಈ ಸಾರದಲ್ಲಿ ನಾವು ಇವತ್ತು ಏನು ತತ್ವ ಇದೆ ಅದನ್ನು ತಿಳ್ಕೊಳ್ಳಿಕ್ಕೆ ಕೂತ್ಕೊಂಡಿದ್ದೇವೆ, ಪೂಜೆಯನ್ನು ಮಾಡಿದ್ದೇವೆ. ಇವತ್ತು ಯಾವ ಪೂಜೆ ಆಯಿತು? ಪ್ರವಚನ ಭಕ್ತಿ ಪೂಜೆ. ಪ್ರವಚನ ಅಂತಂದ್ರೆ ಭಗವಂತರ ವಾಣಿ ತಿಳ್ಕೊಂಡ್ರಿ, ಉಪದೇಶ ಅಂದ್ರೆ ಗುರುಗಳ ವಾಣಿ, ವ್ಯಾಖ್ಯಾನ ಅಂದ್ರೆ ಶ್ರಾವಕರ ದಶಲಕ್ಷಣ ಪ್ರವಚನಗಳು. ಉಪಚಾರದಿಂದ ಏನು ಮಾತನಾಡಿ ಬಂದ್ರಲ್ಲ, ಆ ಸೂತ್ರದ ಆಧಾರದಿಂದ ಮಾತನಾಡಿದ್ರಿ ಅಂತಂದ್ರೆ ಭಗವಂತರ ಆ ಹಾಲಿನ ಅಂಶ ಅದರೊಳಗಿದೆ, ಆದ್ದರಿಂದ ಪ್ರವಚನ ಇದೆ. ಹಾಲಿನ ಅಂಶ ತುಪ್ಪ. ಆ ತುಪ್ಪವನ್ನು ಬಿಟ್ಟು ಮತ್ತೇನು ಹೇಳಿಲ್ಲ. ಎಣ್ಣೆ ಕೊಟ್ಟು ಬಂದ್ರು, ತುಪ್ಪ ಕೊಟ್ಟು ಬಂದ್ರು, ಇದು ಮುಖ್ಯತೆ. ನಾವು ಹಂಸಲಿಕ್ಕೆ ಹೋಗಿದ್ದೇವೆ, ವ್ಯಾಖ್ಯಾನ ಮಾಡಲಿಕ್ಕೆ ಹೋಗಿದ್ದೇವೆ ಅಂತಂದ್ರೆ ಶಾಸ್ತ್ರೋಕ್ತ ಆಗಮೋಕ್ತವಾದ ವಿಷಯಗಳನ್ನೇ ಹೇಳಿ ಬಂದಿರಬೇಕು. ಆವಾಗ ಅದು ಆಗಮ ಪರಂಪರೆ. ಭಗವಂತರ ವಾಣಿ ಏನಿತ್ತು ಅದನ್ನು ಹೇಳಿದ್ರಿ ಅಂತಂದ್ರೆ ಆಗಮ ಪರಂಪರೆ. ಆಮೇಲೆ ಮಧ್ಯದಲ್ಲಿ ಅಲ್ಲಿಂದ ಇಲ್ಲಿಂದ ಒಂದು ವಸ್ತುಗಳನ್ನ ಸೇರಿಸಿ ಏನು ಬರೆದಿರ್ತಾರೆ, ಅಂಥ ವಸ್ತುಗಳ ಉಪದೇಶವನ್ನು ಮಾಡಿ ಬಂದಿದ್ರಿ ಅಂತಂದ್ರೆ ನೀವು ತುಪ್ಪ ಕೊಟ್ಟು ಬಂದಿಲ್ಲ, ಎಣ್ಣೆ ಕೊಟ್ಟು ಬಂದಿದ್ದೀರಿ. ಕೊಡಬೇಕೇನಾಗಿತ್ತು? ತುಪ್ಪ. ಕೊಟ್ಟೇನು ಬಂದಿದ್ದೀರಿ? ಎಣ್ಣೆ, ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ಕೊಡಬೇಕಾಯ್ತು, ಸ್ವಾಧ್ಯಾಯ ಮಾಡಲಿಲ್ಲ. ಏನಾಯ್ತು? ಇತಿಹಾಸ ನೋಡಲಿಲ್ಲ. ಮತ್ತೇನಾಯಿತು? ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ, ಇತಿಹಾಸವನ್ನು ನೋಡಲಿಲ್ಲ, ಪರಂಪರೆ ಎಂಥದ್ದು ಏನು ಅದನ್ನು ವಿಚಾರ ಮಾಡಲಿಲ್ಲ. ಕೊಬ್ಬರಿ ಎಣ್ಣೆ ತಗೊಂಡ್ರಿ, ಖಬರಿಲ್ದ ಓಡಿ ಹೋದ್ರಿ. ಖಬರಿಲ್ದ ಓಡಿ ಹೋದವರು ಏನ್ ಕೊಟ್ಟು ಬರ್ತಾರೆ? ತುಪ್ಪ ಕೊಡುವ ಜಾಗದಾಗ ಕೊಬ್ಬರಿ ಎಣ್ಣೆ ಕೊಟ್ಟು ಬಿಡ್ತಾರೋ, ಮತ್ತು ಅದನ್ನ ತುಪ್ಪ ಅಂತ ತಿಳ್ಕೊಳ್ತಾರೋ. ತುಪ್ಪ ಅಂದರೆ ಪ್ಯೂರ್ ಜೈನ್ ಧರ್ಮ, ಕೊಬ್ಬರಿ ಎಣ್ಣೆ ಅಂತಂದ್ರೆ ಮಿಕ್ಸಿಂಗ್ ಜೈನ್ ಧರ್ಮ. ಯಾವುದು ಬೇಕು? ಆಗಮ ಪರಂಪರೆ ಬೇಕೋ ಅಥವಾ ಇನ್ನೊಂದು ಬೇಕೋ? ಆಗಮ ಪರಂಪರೆ ಬೇಕು. ಆಗಮ ಪರಂಪರೆಯೇ ಶ್ರೇಷ್ಠ. ಇನ್ನೊಂದು ಪರಂಪರೆ ಅಂತಂದ್ರೆ ಅದು ಮಿಶ್ರಿತ. ಅದರೊಳಗೆ ಆಗಮನೂ ಇದೆ, ಅದರೊಳಗೆ
ಎಕ್ಸ್ಟ್ರಾ ಮಟೀರಿಯಲ್, ಮಿಕ್ಸಿಂಗ್ ಮಟೀರಿಯಲ್ನೂ ಇದೆ. ಮಿಕ್ಸಿಂಗ್ ಮಟೀರಿಯಲ್, ಎಕ್ಸ್ಟ್ರಾ ಮಟೀರಿಯಲ್ ಏನಿದೆ ಅದು ನಮ್ಮ ಪರಂಪರೆ ಅಲ್ಲ, ಆತ್ಮ ಕಲ್ಯಾಣಕ್ಕೆ ಕಾರಣವಾದಂತಲ್ಲ, ರತ್ನತ್ರಯದ ಉತ್ಪತ್ತಿಯಲ್ಲಿ ಬಾಧಕ. ಅದು ಸಮ್ಯಕ್ತ್ವದ ಉತ್ಪತ್ತಿಯನ್ನು ನಾವು ಮಾಡಿಕೊಳ್ಳಬೇಕು ಅಂತಂದ್ರೆ ಶ್ರದ್ಧೆ, ವಿಶ್ವಾಸ, ನಂಬಿಕೆ ಆಗಮ ಪರಂಪರೆಯ ವಿಷಯಗಳಲ್ಲಿರಬೇಕೋ ಅಥವಾ ಯಾವುದು ಆಗಮ ಪರಂಪರೆಯಿಂದ ಬಂದಿಲ್ಲ ಅದನ್ನು ಆಗಮ ಪರಂಪರೆಯೇ ಅನ್ನುವಂತಹ ತಿಳಿದುಕೊಂಡು ಅದರ ಮೇಲೆ ವಿಶ್ವಾಸವನ್ನು ಮಾಡತಕ್ಕಂತಹ ಆ ಪರಂಪರೆಯಿಂದ ನಮಗೆ ಸಮ್ಯಕ್ ದರ್ಶನ ಆಗಬಹುದು. ಯಾವುದರಿಂದ ಆಗಲಿಕ್ಕೆ ಸಾಧ್ಯ? ಆಗಮ ಪರಂಪರೆಯ ವಿಶ್ವಾಸದಿಂದ, ನಂಬಿಕೆಯಿಂದ, ಶ್ರದ್ಧೆಯಿಂದ ಸಮ್ಯಕ್ ದರ್ಶನ ಆಗುತ್ತೆ. ಕೊಬ್ಬರಿ ಎಣ್ಣೆಗೆ ತುಪ್ಪ ಅನ್ನುವಂಥ ವಿಶ್ವಾಸ, ಇದು ಸಮ್ಯಕ್ ವಿಶ್ವಾಸ ಏನು? ಮಿಥ್ಯಾ. ತುಪ್ಪನ್ನ ತುಪ್ಪ ಅಂತ ತಿಳ್ಕೊಂಡು ತುಪ್ಪಿನ ಮೇಲಿನ ವಿಶ್ವಾಸ ಇದು ಸಮ್ಯಕ್ ದರ್ಶನ. ಎಣ್ಣೆ ತುಪ್ಪ ಅಂತ ತಿಳಿದುಕೊಳ್ಳುವುದು ಇದು ಮಿಥ್ಯಾ ದರ್ಶನ. ಅದಕ್ಕಾಗಿ ಭಗವಂತರ ವಚನ ಪರಂಪರೆ ಏನು ಮತ್ತು ನಂತರದ ವಚನ ಪರಂಪರೆ ಏನು ಅನ್ನುವಂತಹ ಸಂಶೋಧನೆ, ಅನ್ನುವಂತಹ ಪರೀಕ್ಷಾ ಬುದ್ಧಿ, ಅನ್ನುವಂಥ ವಿವೇಕದ ಅಧ್ಯಯನ ನಮ್ಮೆಲ್ಲರಿಗೆ ಬೇಕೋ ಬೇಡೋ? ಬೇಕು. ಮಾಡೋಣ. ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಳೋಣ, ಆಗಮ ಪರಂಪರೆಯಿಂದ ಮಾಡಿಕೊಳ್ಳೋಣ, ಆಗಮ ಪರಂಪರೆಯನ್ನು ವಿಶ್ವಾಸ ಮಾಡೋಣ. ಆದರೆ ಈ ಪದ್ಧತಿಯಲ್ಲಿ ಕೇವಲ ಒಂದು ಸಮ್ಯಕ್ ದರ್ಶನ ಪ್ರಾಪ್ತ ಆಯಿತು ಅಂತಂದ್ರೆ ಆತ್ಮ ಕಲ್ಯಾಣ ಸಾಧ್ಯ ಇಲ್ಲ. ಭಗವಂತರ ವಾಣಿಯಲ್ಲಿ ಬಂದಿರತಕ್ಕಂತಹ ವಿಷಯಗಳನ್ನು ನಾವು ಆಚರಣೆಗೆ ತಂದುಕೊಳ್ಳಬೇಕು. ಅನುಗ್ರಹಾರ್ಥಂ ಸ್ವಸ್ಯಾತಿ ಸರ್ಗೋ ದಾನಂ, ಇದು ಭಗವಂತರ ದಿವ್ಯಧ್ವನಿ, ಆಚಾರ್ಯರ ಉಪದೇಶ. ಅದರ ವಿಸ್ತಾರ ಈಗ ಆಗ್ತಾ ಇದೆ. ಸ್ವ ಮತ್ತು ಪರರ ಉಪಕಾರಕ್ಕಾಗಿ ನಾವು ದಾನವನ್ನ ಮಾಡಬೇಕು. ಸ್ವ ಅಂದರೆ ಯಾರು? ನಾನು ನನಗೂ ಕೂಡ ದಾನವನ್ನ ಮಾಡಬೇಕು. ಯಾವ ವಸ್ತುವಿನ ದಾನ ಮಾಡಬೇಕು? ಪರೋಪಕಾರವನ್ನ ಮಾಡುವಾಗ ನನಗೆ ಯಾವ ಲಾಭವಾಯಿತೋ ಅದೇ ನನ್ನ ವಸ್ತು. ಪರೋಪಕಾರವನ್ನು ಮಾಡುವಾಗ ನನಗೆ ಯಾವ ಲಾಭವಾಯಿತೋ ಅದೇ ನನ್ನ ವಸ್ತು, ಅದೇ ನನಗೆ ಇರುವಂತಹ ಉಪಕಾರದ ವಸ್ತು. ಅದನ್ನು ನಾನು ನನಗೆ ದಾನ ಮಾಡಿದಂತೆ. ಏನು ಸಿಕ್ಕಿತು? ಪರರಿಗೆ ಕೊಡುವಾಗ ನಿಮಗೇನು ಸಿಗ್ತಾ ಇದೆ? ಮೋಕ್ಷ ಸಿಗ್ತಾ ಇದೆ, ಮತ್ತೇನಿಲ್ಲ. ಮೋಕ್ಷದ ಸುಖ, ಆತ್ಮನ ಸುಖ ಸಿಗ್ತಾ ಇದೆ. ದಾನವನ್ನು ಮಾಡುವಾಗ ಪಾಪಕರ್ಮಗಳ ನಿರ್ಜರೆ ಸ್ವಲ್ಪ ಆಗ್ತದೆಯೋ ಅಥವಾ ಬಹಳಷ್ಟು ಆಗ್ತದೆಯೋ? ಆಮೇಲೆ ಮೋಕ್ಷ ಅಂದ್ರೆ ಏನು? ಕರ್ಮಗಳ ಬಂಧನದಿಂದ ಆತ್ಮ ಸ್ವತಂತ್ರತೆಯನ್ನು ಪಡೆಯುವುದಕ್ಕೇನೆ ಮೋಕ್ಷ ಅಂದರು. ದಾನವನ್ನ ಮಾಡತಕ್ಕಂತಹ ದಾತಾ ಪುರುಷನಿಗೆ ಮೋಕ್ಷ ಸಿಗ್ತಾ ಇದೆ. ಇದೇ ಆತ್ಮ ಕಲ್ಯಾಣ. ಮೋಕ್ಷ ಸಿಗ್ತಾ ಇದೆ, ಇದೇ ಆತ್ಮ ಕಲ್ಯಾಣ. ಯಾವ ತರದಲ್ಲಿ ಸಿಗ್ತಾ ಇದೆ? ಸ್ವಶಾತಿ ಸರ್ಗೋದಾನಂ, ಸ್ವ ಮತ್ತು ಪರರ ಉಪಕಾರಕ್ಕಾಗಿ ನಾನು ದಾನವನ್ನು ಮಾಡುತ್ತೇನೆ. ದಾನ ಕೊಡುವಾಗ ಕರ್ಮಗಳ ಸಂವರವೂ ಆಗಿದೆ, ಕರ್ಮಗಳ ನಿರ್ಜರೆಯೂ ನಡೀತಾ ಇದೆ. ಸಮ್ಯಕ್ ದೃಷ್ಟಿ ಇದ್ದರೆ ಮಾತ್ರ. ದಾನ ಹೇಗೆ ಕೊಡಬೇಕು? ಸಮ್ಯಕ್ ದೃಷ್ಟಿ ಆಗಿ ದಾನ ಕೊಟ್ಟಾಗ ಕರ್ಮಗಳ ಸಂವರ ನಿರ್ಜರ ಇದೆಯೋ
ಅಥವಾ ಸಮ್ಯಕ್ ದರ್ಶನ ಧಾರಣ ಮಾಡದೆ ಪರರಿಗೆ ವಸ್ತು ಕೊಡುವಾಗ ಮೋಕ್ಷ ಇದೆಯೋ? ಸಮ್ಯಕ್ ದರ್ಶನವನ್ನು ಧಾರಣ ಮಾಡಿದಾಗ 41 ಕರ್ಮಗಳ ಸಂವರ ಆಯಿತು. ಕೇಳ್ತಾ ಇದ್ದೀರಿ? ಲಕ್ಷ ಕೊಟ್ಟ ನಿಮಗೆ ಏನು ಉಪಕಾರ ಆಗ್ತಾ ಇದೆ ದಾನ ಕೊಡುವಾಗ ಅದನ್ನು ಹೇಳ್ತಾ ಇದ್ದೀವಿ. ಸಮ್ಯಕ್ ದೃಷ್ಟಿ ಆಗಿ ದಾನ ಕೊಟ್ಟಾಗ ಲಾಭ ಇದೆಯೋ ಅಥವಾ ಮಿಥ್ಯಾತ್ವದಲ್ಲಿ ಇದ್ದುಕೊಂಡು ದಾನ ಕೊಡೋದು ಲಾಭ ಇದೆ? ಸಮ್ಯಕ್ ದೃಷ್ಟಿ ಆದಾಗ. ಯಾಕೆಂದ್ರೆ ಸಮ್ಯಕ್ ದೃಷ್ಟಿ ಆಗದೆ ಹೊರತು ಸಂವರ ಇಲ್ಲ, ನಿರ್ಜರ ಇಲ್ಲ. ಸಮ್ಯಕ್ ದೃಷ್ಟಿ ಜೀವ ದಾನ ಕೊಡುವಾಗ 148 ಕರ್ಮಗಳಲ್ಲಿಯ 41 ಕರ್ಮಗಳನ್ನು ಸಂವರ ಮಾಡಿಕೊಳ್ತಾನೆ. ಅವೇ ಕರ್ಮಗಳನ್ನು ನಿರ್ಜರಾನೂ ಮಾಡಿಕೊಳ್ತಾನೆ. ನಿರ್ಜರ ಏನಿದೆ ಇದು ಆತ್ಮಕಲ್ಯಾಣ, ಸಂವರ ಏನಿದೆ ಇದು ಆತ್ಮಕಲ್ಯಾಣ. ಸಂವರ ಅಂತೂ ಮೊದಲೇ ಆಗಿತ್ತು, ದಾನ ಕೊಡುವಾಗ ನಿರ್ಜರ ಆಗ್ತದೆ. ದಾನ ಕೊಡುವಾಗ ಎಷ್ಟು ವಿಶುದ್ಧ ಪರಿಣಾಮಗಳಿವೆ ಅಲ್ಲ, ಅಷ್ಟು ವಿಶುದ್ಧ ಪರಿಣಾಮಗಳ ಆಧಾರದಿಂದ, ಆ ಭಾವಗಳ ಆಧಾರದಿಂದ ಕರ್ಮ ನಿರ್ಜರ ಆಗ್ತಿರ್ತದೆ. ಇದು ಸ್ವಕಲ್ಯಾಣ. ಮೋಕ್ಷ ದೊರಕುವುದೇ ಆತ್ಮನಿಗೆ ಕಲ್ಯಾಣ. ಇನ್ನೊಂದು, ಇದು ಪರಮಾರ್ಥ ಲಾಭ. ತನ್ನ ಕಲ್ಯಾಣ ಆಗ್ತಾ ಇದೆ, ತನಗೆ ಮೋಕ್ಷ ಸಿಗ್ತಾ ಇದೆ ಅಂತಂದ್ರೆ ಇದು ಪರಮಾರ್ಥ ದೃಷ್ಟಿಯಿಂದ, ಧರ್ಮ ದೃಷ್ಟಿಯಿಂದ ಇದು ಆತ್ಮನಿಗೆ ಆಗುವಂತಹ ಕಲ್ಯಾಣ. ಇನ್ನೊಂದು ಕಲ್ಯಾಣ ಆಗ್ತಾ ಇದೆ ಆ ಸಮ್ಯಕ್ ದೃಷ್ಟಿ ಪುರುಷನಿಗೆ. ದಾನ ಕೊಡುವಾಗ ಯಾವ ಪುಣ್ಯ ಕರ್ಮವನ್ನು ಕಟ್ಟಿಕೊಳ್ತಾ ಇದ್ದಾನೆ? ಪುಣ್ಯಾನುಬಂಧಿ ಪುಣ್ಯ ಅಥವಾ ಪಾಪಾನುಬಂಧಿ ಪುಣ್ಯ? ಸಮ್ಯಕ್ ದೃಷ್ಟಿ ಜೀವಿಗೆ ಪುಣ್ಯಾನುಬಂಧಿ ಪುಣ್ಯ ಕಟ್ಟೋದು, ಮಿಥ್ಯಾದೃಷ್ಟಿ ಜೀವಿಗೆ ಪಾಪಾನುಬಂಧಿ ಪುಣ್ಯ ಕಟ್ತದೆ. ಯಾಕೆಂತಂದ್ರೆ ಮಿಥ್ಯಾದೃಷ್ಟಿ ಜೀವ ತನ್ನ ಕಲ್ಯಾಣಕ್ಕಾಗಿ ದಾನ ಕೊಡೋಲ್ಲ, ಕರ್ಮ ನಿರ್ಜರಿಗಾಗಿ, ತನ್ನ ಕಲ್ಯಾಣಕ್ಕಾಗಿ, ಕರ್ಮಗಳ ಸಂವರಕ್ಕಾಗಿ, ಕರ್ಮಗಳನ್ನ ಸಂವರ ಮಾಡಿಕೊಂಡು ದಾನ ಕೊಡೋಲ್ಲ. ತನ್ನ ಕಲ್ಯಾಣವನ್ನು ಮರೆತು ಪರರ ಉಪಕಾರಕ್ಕಾಗಿ ಮಾತ್ರ ದಾನ ಕೊಡ್ತಾನೆ. ವಿಷಯ ತಿಳ್ಕೊಳ್ಳಿ, ಬಹಳ ಒಳ್ಳೆಯದಿದೆ. ನಮ್ಮ ಕಲ್ಯಾಣವನ್ನು ನಾವು ಹೇಗೆ ಮಾಡಿಕೊಳ್ಳಬೇಕು ಅಂತಕ್ಕಂತಹ ವಿಷಯ ಇಲ್ಲಿ ಮುಖ್ಯ ಇದೆ. ನಮ್ಮ ಕಲ್ಯಾಣ ಆಗಬೇಕು ಅಂತಂದ್ರೆ ನಾವು ಯಾವ ತರದ ಭೂಮಿಕೆಯಲ್ಲಿದ್ದುಕೊಂಡು ದಾನವನ್ನು ಕೊಡಬೇಕು ಅನ್ನುವಂಥ ವಿಷಯ ತಿಳ್ಕೊಳ್ಳೋದು ಮುಖ್ಯ ಇದೆ. ನಾವು ಸಮ್ಯಕ್ ದೃಷ್ಟಿಯಾಗಿ ದಾನ ಕೊಡಬೇಕು ಅಥವಾ ಮಿಥ್ಯಾತ್ವದಲ್ಲಿ ಇದ್ದುಕೊಂಡು ದಾನ ಕೊಡಬೇಕು? ಸಮ್ಯಕ್ ದೃಷ್ಟಿ ಇರುವಾಗ ಲಾಭ ಏನೇನಾಯ್ತು? 41 ಕರ್ಮಗಳ ಸಂವರ ಆಯಿತು. ಅಂದ್ರೆ ಇಷ್ಟು ಪಾಪ ಕರ್ಮಗಳು ಕಟ್ಟೋದು ನಿಂತು ಹೋಗೋದು. ನಿಂತೇನು ಹೋಗಿದೆ? ಇದು ಸಂವರ ತಾನಿಸಿಕೊಂಡಿತ್ತು. ಇಷ್ಟು ಕರ್ಮಗಳು ಕಟ್ಟುವುದೇ ಇಲ್ಲ. 41 ಪಾಪ ಕರ್ಮಗಳು ಸಮ್ಯಕ್ ದೃಷ್ಟಿ ಜೀವಿಗೆ ಕಟ್ಟುವುದೇ ಇಲ್ಲ. ಒಂದು ಲಾಭ. ಇನ್ನು ಕೊಡುವಾಗ ಎಷ್ಟು ಶುದ್ಧ ಭಾವನೆ ಇರ್ತದೆ ನಿಮ್ಮದು? ಬಹಳ ಶುದ್ಧ ಭಾವ, ಪರಿಣಾಮ ವಿಶುದ್ಧಿ ಬಹಳಷ್ಟಿರುತ್ತೆ. ಇದೇನು? ಇದು ಮೋಕ್ಷ, ಏಕದೇಶ ಮೋಕ್ಷ. ಇದು ಕರ್ಮಗಳನ್ನು ಹೊರಗೆ ಹಾಕ್ತಾ ಇದ್ದೀರಿ ಅಂದಮೇಲೆ ಏಕದೇಶ ಮೋಕ್ಷ ಸಿಗ್ತಾ ಹೋಗ್ತಾ ಇದೆ. ಇದು ಭಾವಮೋಕ್ಷ. ಎಷ್ಟು ಪ್ರಮಾಣದಲ್ಲಿ ದ್ರವ್ಯ ಕರ್ಮ ಹೊರಟು ಹೋಯಿತೋ ಅದು ದ್ರವ್ಯ ಮೋಕ್ಷ, ಮತ್ತು ಎಷ್ಟು ಪ್ರಮಾಣದಲ್ಲಿ ನಿಮ್ಮ ವಿಶುದ್ಧಿ ಇದೆಯೋ ಅಷ್ಟು ಪ್ರಮಾಣದಲ್ಲಿ ಅದು ಭಾವಮೋಕ್ಷ. ಇದೇ ಆತ್ಮಕಲ್ಯಾಣ. ದ್ರವ್ಯ ಮೋಕ್ಷ ಮತ್ತು ಭಾವಮೋಕ್ಷದ ಪ್ರಾಪ್ತಿ ಎಲ್ಲಿ ಆಗ್ತಾ ಇದೆ ಅಲ್ಲಿ ಆತ್ಮಕಲ್ಯಾಣ ಇದೆ, ಮತ್ತು ದ್ರವ್ಯ ಮೋಕ್ಷ ಭಾವಮೋಕ್ಷ ಇದು ಎಲ್ಲಿ ಆಗ್ತಾ ಇಲ್ಲ ಅಲ್ಲಿ ಆತ್ಮಕಲ್ಯಾಣ ಇಲ್ಲ. ದಾನದ ಕ್ರಿಯಾ ನಡೆದಿದೆಯೋ ಅಥವಾ ಇಲ್ಲ? ನಡೆದಿದೆ, ಆದರೆ ದಾನದ ಫಲ ಏನೂ ಇಲ್ಲ. ಇನ್ನು ದಾನದ ಫಲ ಭೌತಿಕ ರೂಪದಲ್ಲಿ ಏನೋ ಸಿಗಬಹುದು. ಅದು ಯಾವ ತರದಿಂದ? ಪಾಪಾನುಬಂಧಿ ಪುಣ್ಯ ಕಟ್ಟಿದೆ ಅಂದಮೇಲೆ ದಾನದ ಫಲ ಕಡಿಮೆ, ಪಾಪದ ಫಲ ಜಾಸ್ತಿ. ಆದರೆ ಸಮ್ಯಕ್ ದೃಷ್ಟಿ ಜೀವಿಗೆ 2 ತರದಿಂದ ಲಾಭ ಆಗ್ತಾ ಇದೆ, 2 ತರದಿಂದ ಉಪಕಾರ ಆಗ್ತಾ ಇದೆ. ಸ್ವಶಾತಿ ಸರ್ಗೋದಾನಂ, ಸ್ವ ಉಪಕಾರಕ್ಕಾಗಿ ಪರ ಉಪಕಾರಕ್ಕಾಗಿ ದಾನವನ್ನು ಮಾಡು.
ಸ್ವ ಉಪಕಾರವನ್ನು ಮೊದಲು ತಿಳಿದುಕೊಳ್ಳು. ಏನಿದೆ ಸ್ವ ಉಪಕಾರ? ಸ್ವ ಉಪಕಾರ ಅಂತಂದ್ರೆ ನಾನು ಪರಮಾರ್ಥದಿಂದ ದ್ರವ್ಯ ಮೋಕ್ಷವನ್ನ, ಭಾವಮೋಕ್ಷವನ್ನ, ಕರ್ಮಗಳ ಸಂವರ ಮತ್ತು ನಿರ್ಜರಾಪೂರ್ವಕವಾಗಿ ನಾನು ಪಡಿತಾ ಇದ್ದೇನೆ. ಇದು ನನ್ನ ಆತ್ಮಕಲ್ಯಾಣ, ಇದೇ ಪರಮ ಲಾಭ. ಆದರೆ ಈ ಕಲ್ಯಾಣವನ್ನ ಮಾಡಿಕೊಳ್ಳುವಾಗ ನನಗೆ ಕರ್ಮ ಯಾವುದು ಕಟ್ತಾ ಇದೆ? ಪುಣ್ಯಾನುಬಂಧಿ ಪುಣ್ಯ ಕಟ್ತಾ ಇದೆ. ಈ ಪುಣ್ಯಾನುಬಂಧಿ ಪುಣ್ಯ ಚಕ್ರವರ್ತಿ ಪದಕ್ಕೆ ಕಾರಣ, ತೀರ್ಥಂಕರ ಪದಕ್ಕೆ ಕಾರಣ, ತೀರ್ಥಂಕರ ಪ್ರಕೃತಿಯ ಬಂಧಕ್ಕೆ ಕಾರಣ. ತೀರ್ಥಂಕರ ಪ್ರಕೃತಿ ಕಟ್ಟಬೇಕು ಅಂತಂದ್ರೆ ಸಂವರ ನಿರ್ಜರ ಇಲ್ಲದೆ ಕಟ್ತದೆ? ತನ್ನ ಕಲ್ಯಾಣವನ್ನ ಮಾಡಿಕೊಳ್ಳುವಾಗ ಕಟ್ತದೆಯೋ ಅಥವಾ ತೀರ್ಥಂಕರ ಪ್ರಕೃತಿ ತನ್ನ ಕಲ್ಯಾಣವನ್ನ ಉಪೇಕ್ಷಿತ ಮಾಡಿ ಕೇವಲ ಪರರಿಗೆ ದಾನ ಕೊಡುವಾಗ, ಪೂಜೆ ಮಾಡುವಾಗ, ನಮಸ್ಕಾರ ಮಾಡುವಾಗ, ನೋಂಪಿ ಮಾಡುವಾಗ ಕಟ್ತದೆಯೋ? ತನ್ನ ಕಲ್ಯಾಣದ ಲಕ್ಷ್ಯ ಮೊದಲು ಬೇಕು. ತನ್ನ ಕಲ್ಯಾಣದ ಲಕ್ಷ್ಯ, ಗುರಿ ಮೊದಲು ಬೇಕು. ತಾನು ಸಮ್ಯಕ್ ದೃಷ್ಟಿಯಾಗಿರಬೇಕು. ಸಮ್ಯಕ್ ದೃಷ್ಟಿ ಜೀವಿಗಳಿಗೆ ಮಾತ್ರ ತೀರ್ಥಂಕರ ಪ್ರಕೃತಿ ಕಟ್ಟೋದು. ಇನ್ನು ನಾವು ಸ್ವಲ್ಪ 5 ನಿಮಿಷ ತಗೊಳ್ತೇವೆ, ಹೆಚ್ಚಿಗೆ ತಗೊಳ್ಳೋಣ. ಸ್ವಶಾತಿ ಸರ್ಗೋದಾನಂ, ನಮ್ಮ ಕಲ್ಯಾಣ ಅಂತೂ ಆಯಿತು. ನೋಂಪಿಯಲ್ಲಿ ಕೂತ್ಕೊಂಡು ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ತಕ್ಕಂಥ ಸಂಸ್ಕಾರವನ್ನು ನಾವು ಆತ್ಮನ ಮೇಲೆ ಹಾಕ್ತಾ ಇದ್ದೇವೆ. ಸಮ್ಯಕ್ ದೃಷ್ಟಿ ಆಗಿದ್ದೇವೆ. ಸಮ್ಯಕ್ ದೃಷ್ಟಿ ಆಗಿದ್ದೇವೆ ಅಂತಂದ್ರೆ ಬಹಳ ಒಳ್ಳೆಯ ಕೆಲಸ. ನಮಗೆ 2 ಪ್ರಕಾರದ ಸ್ವಕಲ್ಯಾಣ ಆಯಿತು. ಒಂದೇನಾಯಿತು ಅಂತಂದ್ರೆ ಪುಣ್ಯ ಬೇಡಂದ್ರೂ ಕೂಡ ಪುಣ್ಯಾನುಬಂಧಿ ಪುಣ್ಯ ಕಟ್ಟಿತು. ಮತ್ತೊಂದೇನು ಲಾಭ ಆಯಿತು ಅಂತಂದ್ರೆ ನಾವು ಸಮ್ಯಕ್ ದೃಷ್ಟಿಯಾಗಿದ್ದೇವೆ. ನಮಗೆ ಭಾವ ಮೋಕ್ಷ ಮತ್ತು ದ್ರವ್ಯ ಮೋಕ್ಷ ಏಕದೇಶವಾಗಿ ಪ್ರಾಪ್ತ ಆಗ್ತಾ ಇದೆ. ಇದು ನಮ್ಮ ಆತ್ಮನ ನಿಜವಾದ ಕಲ್ಯಾಣ. ಅಂದ್ರೆ ಎಲ್ಲಿ ತನಕ ಈ ಆತ್ಮ ಮೋಕ್ಷಕ್ಕೆ ಹೋಗುವುದಿಲ್ಲವೋ, ಎಷ್ಟು ಭವಗಳವರೆಗೆ ಇದು ಸಂಸಾರದಲ್ಲಿರುತ್ತದೆಯೋ ಅಷ್ಟು ಭವಗಳ ತನಕ ಈ ಕಟ್ಟಿರುವಂತಹ ಪುಣ್ಯಾನುಬಂಧಿ ಪುಣ್ಯ ಇದು ಸಹಯೋಗ ಮಾಡ್ತದೆಯೋ ಅಥವಾ ಇಲ್ಲ ಮೋಕ್ಷಕ್ಕೆ ಹೋಗ್ತಕ್ಕಂತಹ ಜೀವಿಗೆ ಮಾಡ್ತದೆ. ಯಾವ ರೀತಿಯಾಗಿ ಮಾಡ್ತದೆ ಅಂತಂದ್ರೆ ಈ ಸಮ್ಯಕ್ ದೃಷ್ಟಿ ಜೀವಿಗೆ ಕಿಮಿಚ್ಛಿಕ ದಾನವನ್ನು ಮಾಡತಕ್ಕಂತಹ ಶಕ್ತಿಯನ್ನ ಕೊಡಿಸುತ್ತೆ. ಕಿಮಿಚ್ಛಿಕ ದಾನವನ್ನು ಯಾರು ಮಾಡ್ತಾರೆ? ಚಕ್ರವರ್ತಿಗಳು. ಕಿಮಿಚ್ಛಿಕ ದಾನ ಅಂತಂದ್ರೆ ಮನುಷ್ಯ ಮುಂದೆ ಬಂದವನು ಬೇಡಿದ್ದನ್ನೆಲ್ಲ ಕೊಡೋದು. ಇದು ಕಿಮಿಚ್ಛಿಕ ದಾನ. ಅವನ ಮನಸ್ಸಿನಲ್ಲಿ ಯಾವ ಆಶೆ ಆಗ್ತದೆ, ಯಾವುದನ್ನು ಬೇಡ್ತಾನೆ, ಬೇಡಿದ್ದನ್ನೆಲ್ಲ ಕೊಡುವುದಕ್ಕೆ ಕಿಮಿಚ್ಛಿಕ ದಾನ ಅಂತಾರೆ. ಕಿಮಿಚ್ಛಿಕ, ಯಾವುದನ್ನು ಬೇಡ್ತಾನೆಯೋ ಅದನ್ನ ಕೊಡುವುದಕ್ಕೆ ಕಿಮಿಚ್ಛಿಕ ದಾನ ಅಂತಾರೆ. ಕಿಮಿಚ್ಛಿಕ, ಏನ್ ಬೇಡ್ತಾನೆ ಅದನ್ನೆಲ್ಲ ಕೊಡೋದು. ಆಮೇಲೆ ಮಹಾರಾಜರು ಪುರಾಣ ಷಟ್ಖಂಡ ಆಗಮದ ಅಧಿಪತಿ ನಾನ ಆಗ್ತೇನೆ, ನೀವು ಬಿಟ್ಟು ಕೊಡ್ರಿ ಅಂತಂದ್ರೆ ಅದನ್ನೂ ಕೊಡ್ಲಿಕ್ಕೆ ತಯಾರ. ಆದರೆ ದಾನದ ಅರ್ಥ ಏನು? ಎಲ್ಲ ಕೊಡೋದು ದಾನೋ ಶಕ್ತಿಯಾನುಸಾರವಾಗಿ ಕೊಡುವುದಕ್ಕೇನೆ ದಾನ ಅಂದರು. ದಾನ ಅಂದರೆ ತ್ಯಾಗ ಅಲ್ಲ, ತ್ಯಾಗ ಅಂದರೆ ದಾನ ಅಲ್ಲ. ತ್ಯಾಗ ಮಾಡುವುದಕ್ಕಿಂತ ಮುಂಚಿತವಾಗಿ ಇರುವಂತಹ ಪರಿಗ್ರಹದಲ್ಲಿಂದ ಸ್ವಲ್ಪ ಶಕ್ತಿಯಾನುಸಾರವಾಗಿ ಕೊಡುವುದಕ್ಕೆ ದಾನ ಎನ್ನುತ್ತಾರೆ. ಚಕ್ರವರ್ತಿ ಕೊಡ್ಲಿಕ್ಕೆ ಕೂತ್ಕೊಂಡಿದ್ದಾನೆ, ತ್ಯಾಗ ಮಾಡಲಿಕ್ಕೆ ಕೂತ್ಕೊಂಡಿದ್ದಾನೆ. ಆಮೇಲೆ ಬೇಡುವವನು ಷಟ್ಖಂಡವನ್ನೇ ಕೊಡು ಅಂತಂದ್ರೆ ನೀನು ತ್ಯಾಗ ಮಾಡಿ ದೀಕ್ಷಾ ತಗೋ ಅಂತ ಅಂದಂಗಾಯ್ತಲ್ಲ. ಆ ತರ ಯಾರಾದ್ರೂ ಅಂದಾರೇನು? ಅಂದಿಲ್ಲ, ಅನ್ನಕ್ಕೂ ಸಾಧ್ಯ ಇಲ್ಲ. ಆದ್ರೆ ವಸ್ತುಗಳನ್ನು ಬೇಡ್ತಾನೆ. ನನಗೆ ಇಷ್ಟು ಬಂಗಾರ ಬೇಕು, ಇಷ್ಟು ಮುತ್ತುಗಳು ಬೇಕು, ಇಷ್ಟು ರತ್ನಗಳು ಬೇಕು, ನನಗೂ ಇಷ್ಟು ಉಪಕಾರ ಮಾಡುವಂತಹ ವಸ್ತುಗಳು ಬೇಕು ಅಂದ ತಕ್ಷಣ ಎಷ್ಟು ಬೇಡಿರ್ತಾನೋ ಕೊಟ್ಬಿಟ್ಟಿರ್ತಾನೆ ಚಕ್ರವರ್ತಿ. ಈ ಚಕ್ರವರ್ತಿ ಪದ ಯಾರಿಗೆ ಸಿಗ್ತದೆ ಗೊತ್ತಾ? ಸ್ವಕಲ್ಯಾಣವನ್ನು ಯಾರು ಮಾಡಿಕೊಳ್ತಾ ಇದ್ದಾರೆ, ಪರ ಕಲ್ಯಾಣವನ್ನೂ ಯಾರು ಮಾಡ್ತಾರೆ ಅಂಥವರಿಗೆ ಸಿಗ್ತದೆ.
ಸ್ವಪರ ಕಲ್ಯಾಣವನ್ನು ಲಕ್ಷ್ಯದಲ್ಲಿ ಇಟ್ಕೊಳ್ಳೋದಿದೆ. ದಾನ ಅಂದ ತಕ್ಷಣ ಸತ್ಪಾತ್ರರಿಗೆ ದಾನ ಅಷ್ಟೇ ಅಲ್ಲ, ಇನ್ನೊಂದು ಕರುಣಾದಾನವನ್ನು ಕೂಡ ಹೇಳಿದ್ದಾರೆ. ಕರುಣಾದಾನ ಯಾರಿಗೆ ಮಾಡಬೇಕು? ದುಃಖಿ ಜೀವಿಗಳಿಗೆ ಕರುಣಾದಾನ. ಅದು ನಮ್ಮ ಬದುಕಿನ ಸಮ್ಯಕ್ತ್ವದ ಬದುಕಿನ ಒಂದು ಬಾಹ್ಯ ಅಂಗ. ರೊಟ್ಟಿ ಮಾಡುವಾಗ ರೊಟ್ಟಿ ಮಾಡ್ತೀರಿ, ಊಟ ಮಾಡಲಿಕ್ಕೆ ಕೂತ್ಕೊಂಡಾಗ ಅತಿಥಿಗಳು ನೆನಪಿಗೆ ಬರ್ತಾರೆ. ಅವ್ರನ್ನ ಪಡಗಾಳಿಸ್ಕೊಳ್ದ, ಅವ್ರಿಗೆ ಕೊಡಲ್ದ ನಾವು ಹೆಂಗ್ ಊಟ ಮಾಡೋಣ ಅನ್ನುವಂಥ ಭಾವ ಬರ್ತದೆ ಅಥವಾ ಇಲ್ಲ? ಬರ್ತದೆ. ಅದಕ್ಕಂತ ಶುದ್ಧ ಭೋಜನ ಮಾಡ್ತಾ ಇದ್ದೀರಿ. ಬಹಳಷ್ಟು ಜನ ಶುದ್ಧ ಭೋಜನವನ್ನು ಶುರು ಮಾಡಿದ್ದಾರೆ. ಆಹಾರ ತಯಾರಾದಾಗ ಶುದ್ಧ ಆಹಾರ ತಯಾರಾಗಿತ್ತು ಅಂತಂದ್ರೆ ಅತಿಥಿಗಳನ್ನ ಸ್ಮರಣೆ ಮಾಡುವುದು ಸಾರ್ಥಕ. ಅಶುದ್ಧಿತ್ತು ಅಂತಂದ್ರೆ ಅವ್ರನ್ನ ಸ್ಮರಣೆ ಮಾಡಿ ಏನಾಗೋದಿದೆ? ಶುದ್ಧಿತ್ತು ಅಂತಂದ್ರೆ ಸ್ಮರಣೆ ಮಾಡಬೇಕಲ್ಲ. ಇತ್ತು ಅಂತಂದ್ರೆ ಕೊಡಲೂಬಹುದು, ಬರಲಿಲ್ಲ ಅಂತಂದ್ರೆ ನಾವು ಊಟ ಮಾಡಬಹುದು. ಅಶುದ್ಧ ತಯಾರಾಗಿತ್ತು ಅಂತಂದ್ರೆ ಹೆಂಗೆ ಸ್ಮರಣೆ ಮಾಡವರು? ಇದ್ರೊಳಗೆ ಅತಿಥಿ ಸ್ವವಿಭಾಗ ಮಾಡವ್ರ. ಅಶುದ್ಧ ಊಟ ತಯಾರು ಮಾಡಿ ಸ್ಮರಣೆ ಮಾಡಿದ್ರಿ ಅಂತಂದ್ರೆ ಅದು ದೋಷ ಅಲ್ಲ. ಅಶುದ್ಧ ಊಟ ನಮ್ದು ಹತ್ತಲಿ ಅನ್ನೋರ ಹಾಗೆ ಸ್ಮರಣೆ ಮಾಡಲಿಕ್ಕೆ ಬರೋಲ್ಲ. ಅಶುದ್ಧ ಮಾಡಿದ್ರಿ ಅಂತಂದ್ರೆ ಸ್ಮರಣೆ ಮಾಡೋದು ನಿರ್ದೋಷ ಆಯಿತು. ಹೇಗೆ ನಾವು ಅತಿಥಿಗಳಿಗೆ ಆಹಾರ ದಾನ ಅಗತ್ಯ ಅಂತ ಹೇಳಿಬಿಟ್ಟು ಪಾತ್ರರನ್ನ 3 ಪ್ರಕಾರದ ಸತ್ಪಾತ್ರಗಳನ್ನ ದಾನಕ್ಕೆ ಯೋಗ್ಯ ಅಂತ ತಿಳ್ಕೊಳ್ತೇವೆ, ಹಾಗೆ ಕರುಣಾ ದಾನಕ್ಕೆ ಯೋಗ್ಯವಾದವರು ಯಾರು ಅಂತಂದ್ರೆ ದುಃಖಿ ಮನುಷ್ಯರು ಮತ್ತು ದುಃಖಿ ಪ್ರಾಣಿಗಳು ಇಬ್ಬರಿದ್ದಾರೆ. ದುಃಖಿ ಮನುಷ್ಯರು, ದುಃಖಿ ಪ್ರಾಣಿಗಳು, ಇವರಿಗೆ ಕೊಡುವುದನ್ನು ಕಲಿಬೇಕು. ಇದು ಸಮ್ಯಕ್ ದರ್ಶನದ ಅಂಗ. ತಗೊಳ್ಳೋದಿಲ್ಲ, ಇವರಿಂದ ಪಡ್ಕೊಳ್ಳೋದಿಲ್ಲ. ಇದಕ್ಕೆ ನಾವು ಕೊಡುವುದನ್ನು ಕಲಿಯಬೇಕು, ಕೊಡುವ ಸಂಸ್ಕಾರ ಬರಬೇಕು. ಶುದ್ಧ ಆಹಾರ ತಯಾರಾಗಿತ್ತು ಅಂತಂದ್ರೆ ಏನ್ ಮಾಡ್ತೀರಿ? ಅತ್ರಾಗಿಂದ 5% ಮುನಿಗಳಿಗೆ ಕೊಟ್ಟು ನಾವು ಆಹಾರ ಮಾಡೋಣ ಅಂತ ಸತ್ಪಾತ್ರ ದಾನ ಮಾಡಿ ಆಹಾರ ಮಾಡ್ತೀರಿ. ಅದೇ ತರ ಕರುಣಾದಾನವು ಕೂಡ ನಮ್ಮ ಜೀವನದ ಅಂಗ ಅಂತ ಅನ್ನೋದಾದ್ರೆ ನಾವು ನಿರಂತರವಾಗಿ ಮಾಡಬೇಕು ಬೇಡ? ಅದನ್ನ ಅದು ನಿರಂತರ ಅಂಗ, ಪ್ರತಿನಿತ್ಯದ ಅಂಗ. ಹೇಗೆ ಮಾಡಬೇಕು? ಅದಕ್ಕೆ ಪ್ರಾಣಿಗಳಿದ್ದು ಅಂತಂದ್ರೆ ಹೊಲ ಇದೆ, ಮನುಷ್ಯರಿದ್ದು ಅಂತಂದ್ರೆ ನಮ್ಮಲ್ಲೇ ಹಣ ಇದೆ, ಭೋಜನ ಸಾಮಗ್ರಿ ಇದೆ, ಇನ್ಯಾವ ಒಡೆಯುವ ವಸ್ತ್ರಗಳನ್ನು ಕೊಟ್ಟು ನಾವು ಉಪಕಾರ ಮಾಡಬಹುದು. ಇದು ದಾನದ ಒಂದು ಕಾರ್ಯ. ಪ್ರಾಣಿಗಳಿಗೆ ಏನ್ ಮಾಡಬೇಕು ಅದನ್ನು ನೋಡ್ಬೇಕಲ್ಲ. ಮನುಷ್ಯರಷ್ಟೇ ಅಲ್ಲ ದುಃಖಿ. ಮನುಷ್ಯರು ದುಃಖಿ ಆದ್ರು ಅಂತಂದ್ರೆ ಎಲ್ಲಾದ್ರೂ ಹೋಗಿ ಏನಾದ್ರೂ ಮಾಡಿ ಸುಖಿ ಆಗ್ತಾರೆ, ಬೇಡ್ಕೊಂಡ್ ತಿಂತಾರೆ. ಭಿಕಾರಿಗಳು ಯಾರೂ ಕೂಡ ಇವತ್ತು ಹಸಿವಿನಿಂದ ಸತ್ತು ಹೋಗಿಲ್ಲ. ಆದ್ರೆ ಪ್ರಾಣಿಗಳದ್ದು ಬಹಳ ದೊಡ್ಡ ಸಮಸ್ಯೆ ಇದೆ. ಅವುಗಳಿಗೆ ಉಪಕಾರ ಮಾಡೋದು ಬಹಳ ಅವಶ್ಯಕ ಇದೆ. ಇವುಗಳನ್ನೆಲ್ಲ ಕತ್ಲಖಾನೆಗೆ ಕಳಿಸ್ತಾ ಇದ್ದಾರೆ. ಅವುಗಳ ಮೇಲೆ ದಯಾ ಮಾಡಬೇಕು, ಮಾಡಬಾರದು? ಮನುಷ್ಯರು ಯಾರಾದ್ರೂ ವೃದ್ಧ ಆದ್ರು ಅಂತಂದ್ರೆ ಕತ್ಲಖಾನೆ ಕಳಿಸ್ತಾರೇನು? ಇವ್ರದ್ದು ಏನ್ ಸೇವಾ ಮಾಡೋದ, ಇವ್ರನ್ನ ಕಳಿಸ್ಬಿಡ್ರಿ ಹೊರಗೆ ಮನೆಯಿಂದ ಎಲ್ಲಿಯಾದ್ರು ಅಂತಾರೆ. ಮತ್ ದನಗಳು ನಿಮ್ಮ ತಂದೆ ತಾಯಿಗಳು ವೃದ್ಧ ಆದ ನಂತರ ಹೆಚ್ಚು ಸೇವಾ ಮಾಡಿದ್ರು ಅಥವಾ ಮುದುಕದಾದ್ರು ಇವ್ರು ಹೋಗ್ಲಿ ಬಿಡ್ರಿ, ಇವ್ರದ್ದೇನ್ ಸೇವಾ ಮಾಡುದಂತ ಹಂಗಂದ್ರು? ಸೇವಾ ಮಾಡಿದ್ರಿಲ್ಲ, ಮಾಡಲೇಬೇಕು. ತಂದೆ ತಾಯಿಗಳ ಸೇವೆ ಇದು ಪರಿವಾರದ ಸೇವೆ, ಇದು ಧರ್ಮ. ದುಃಖಿ ಮನುಷ್ಯರ ಸೇವೆ ಅದು ಕೂಡ ಧರ್ಮ. ದುಃಖಿ ಪ್ರಾಣಿಗಳ ಸೇವೆ ಇದು ಕೂಡ ಧರ್ಮ. ದುಃಖಿ ಪ್ರಾಣಿಗಳಿಗಾಗಿ ನಾವು ಏನ್ ಮಾಡಬೇಕು ಅನ್ನತಕ್ಕಂಥ ಒಂದು ಪರ್ಮನೆಂಟ್ ವ್ಯವಸ್ಥೆ ಮಾಡಿಕೊಳ್ಬೇಕಾಗಿದೆ.
ಏನ್ ಪರ್ಮನೆಂಟ್ ವ್ಯವಸ್ಥೆ ಮಾಡ್ಕೊಳ್ಳೋಣ? ನಿಮ್ಗೆ ಎಷ್ಟು ಹೊಲ ಇದೆಯಲ್ಲ ಅದ್ರೊಳಗಿಂದ ಸ್ವಲ್ಪ ಭಾಗ ದಾನ ಕೊಡೋದಲ್ಲ, ಹೊಲ ದಾನ ಕೊಡ್ಬೇಡ್ರಿ. ಪ್ರಾಣಿಗಳಿಗೆ ಏನ್ ಬೇಕಾಗಿದೆ? ಅಲ್ಲಿ ಆಹಾರ ಬೇಕಾಗಿದೆ. ಪ್ರಾಣಿಗಳಿಗೆ ಆಹಾರ ಬೇಕಾಗಿದೆ. ಆಹಾರದ ವಸ್ತುವಿನ ವ್ಯವಸ್ಥೆ ಒಂದು ಮೂಲೆಯಲ್ಲಿ ಆದ್ರೆ ಮುಗೀತು. ಆ ಮೂಲೆ ನಮ್ಮದಲ್ಲ. ಹೇಗೆ ರೊಟ್ಟಿ ಮಾಡಿದ ನಂತರ ಮೊದಲನೇ ರೊಟ್ಟಿ ಯಾರ್ದದು? ಸತ್ಪಾತ್ರದ್ದು. ಚರು. ಚರು. ಆ ಚರು ಅದ. ಆ ಚರು ನೈವೇದ್ಯ ತೆಗೆದಿಡೋಣ ಅಂತ ಹೇಳಿ ಚರು ತೆಗೆದಿಡ್ತಿರಲ್ಲ, ಹಂಗ ಹೊಲದಾಗಿಂದ ಒಂದು ಸ್ವಲ್ಪ ಭಾಗ ಚರು ರೂಪದಲ್ಲಿ ಶುರು ಮಾಡ್ರಿ ಅಂದ್ರ ಚರು ಶುರು. ಹೊಲದೊಳಗೂ ಚರು ತೆಗೆದಿಡಬೇಕು. ನಿಮ್ಮ ದನಗಳಿಗೆ ಆಹಾರವನ್ನು ನೀವು ಕೊಡ್ತಾ ಇದ್ದೀರಿ ಅಂದಮೇಲೆ ಕರುಣಾದಾನಕ್ಕಾಗಿ ಕೊಡುವಂತಹ ಆ ದಾನ ಶ್ರೇಷ್ಠ ದಾನ ಇದೆ. ಅದಕ್ಕಾಗಿ ನಾವು ಚರು ತೆಗೆದಿಡಬೇಕು. ಒಂದು ಮೂಲೆಯಲ್ಲಿ ಯಾವುದಾದ್ರೂ ಚರು ಸ್ಥಾನ ಮಾಡಬೇಕು. ಒಂದು ಸ್ವಲ್ಪ ಜಾಗ ಬಿಟ್ಟು ಬಿಡಬೇಕು. ಆ ಜಾಗದಲ್ಲಿ ಬೆಳೆದಿರತಕ್ಕಂಥ ವಸ್ತುವನ್ನ, ಆಹಾರ ಸಾಮಗ್ರಿಯನ್ನ ನಾವು ಅದಕ್ಕಾಗಿನೇ ಕೊಡಬೇಕು. ಕೊಡಬೇಕು ಕೊಡಬಾರದು? ಕೇಳಿದ್ರಲ್ಲ? ಹೋಗ್ದು ಕೇಳ್ರಿ. ಹಂಗ ಇಷ್ಟು ಮಾಡಬೇಕು. ಇಷ್ಟು ಮಾಡ್ತೀರಿ? ಟೈಮ್ ಆಗೈತಿ, ನಿಮ್ಗೆ 7 ಟೈಮ್ ಬಂದೈತಲ್ಲ. ಇಷ್ಟು ಮಾಡಬೇಕು. ಹೊಲದೊಳಗೂ ಚರು ಸಿಗಬೇಕು, ಮನೆಯೊಳಗೂ ಕೂಡ ಚರು ಇರಬೇಕು. ದುಃಖಿ ಪ್ರಾಣಿಗಳಿಗೆ ದುಃಖ ದೂರವನ್ನು ಮಾಡುವುದಕ್ಕಾಗಿ ಈ ಉಪದೇಶ ಆಗಿದೆ ಇವತ್ತೆಂದು ಸಂಕೇತ ತಿಳ್ಕೊಂಡು ಉತ್ಸಾಹದಿಂದ ಕೆಲಸ ಮಾಡೋದಿದೆ. ಇದು ನಮ್ಮ ಬದುಕಿನ ಒಂದು ಅಂಗ. ಇದನ್ನ ಎಷ್ಟು ಮಾಡ್ತೀವಿ ಅಷ್ಟು ಕಮ್ಮಿ ಇದೆ. ಅವು ಮೂಕ ಪ್ರಾಣಿಗಳು. ಮನುಷ್ಯ ಮೂಕನಲ್ಲ. ಎಲ್ಲಿ ಹೋದ್ರೂ ಮಾತನಾಡಿ ಏನಾದರೂ ಮಾಡಿ ಹೊಟ್ಟೆ ತುಂಬಿಕೊಳ್ಬಹುದು. ಆದರೆ ಪ್ರಾಣಿಗಳನ್ನು ರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು ಬಹಳ ಅವಶ್ಯಕ ಇದೆ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರಾಣಿಗಳು ಹುಟ್ಟಿದ ನಂತರ ಗೋಶಾಲೆಗೆ ಕೊಡಬೇಕು. ಇಲ್ಲ ಅಂತಂದ್ರೆ ನೀವೇ ಅದನ್ನ ಜಾಕಿ ಮಾಡಬೇಕು, ರಕ್ಷಣೆ ಮಾಡಬೇಕು. ಆದರೆ ಕತ್ಲಖಾನಿಗಳಿಗೆ ಕೊಡುವಂತ ವಿಚಾರ ಮನಸ್ಸಿನಲ್ಲಿ ಎಂದೂ ಬರಬಾರದು, ಮಾಡಬಾರದು. ಅನುಗ್ರಹಾರ್ಥಂ ಸ್ವಚ್ಛಾತಿ ಸರ್ಗೋದಾನಂ. ಈ ಸೂತ್ರ ದ್ರವ್ಯಶ್ರುತ ಇದೆ. ಈ ದ್ರವ್ಯಶ್ರುತದ ಆಧಾರದಿಂದ ಭಾವಶ್ರುತದ ಉತ್ಪತ್ತಿ ಆಗುತ್ತೆ. ಭಾವಶ್ರುತ ಇದು ಕರ್ಮಗಳನ್ನ ನಾಶ ಮಾಡಿಕೊಳ್ಳಲಿಕ್ಕೆ ಕಾರಣ ಇದೆ. ಭಾವಶ್ರುತ ಎಲ್ಲಿದೆಯೋ ಅಲ್ಲಿ ಸಮ್ಯಕ್ ದರ್ಶನ ಇರಲೇಬೇಕು. ಅಲ್ಲಿ ದ್ರವ್ಯ ಮೋಕ್ಷ, ಭಾವ ಮೋಕ್ಷ ಅಂತಕ್ಕಂಥದ್ದು ಇರಲೇಬೇಕು. ದ್ರವ್ಯ ಸೂತ್ರದಿಂದ, ದ್ರವ್ಯ ಶ್ರುತದಿಂದ ಭಾವಶ್ರುತದ ಉತ್ಪತ್ತಿಯನ್ನು ಮಾಡಿಕೊಂಡು ನಾವು ಆತ್ಮಕಲ್ಯಾಣ ಮಾಡಿಕೊಳ್ಳಬೇಕು ಅಂತ ಹೇಳಿ ಇವತ್ತಿನ ಪ್ರವಚನವನ್ನು ಮುಗಿಸು.